ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಂ ಕುಮಾರ್. ಇಡೀ ರಾಜ್ಯ ರಾಜಕೀಯ ಬೆಳವಣಿಗೆಯಲ್ಲಿ ಪ್ರಮುಖವಾಗಿ ಇರುವಂಥ ಪ್ರಶ್ನೆ ಏನು ಅಂತಂದರೆ, ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥ ವಿಚಾರ ಅಂತಂದರೆ ಜಾತಿ ಗಣತಿಯ ವಿಚಾರ. ಸೊ ಇನ್ನೇನು ಕೆಲವೇ ಕ್ಷಣದಲ್ಲಿ ರಾಜ್ಯದಲ್ಲಿ ಮೇಜರ್ ಬದಲಾವಣೆ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಈ ಜಾತಿ ಗಣತಿಯ ವಿಚಾರ ಪರ ವಿರೋಧ ಚರ್ಚೆ ಆಗ್ತಾ ಇದೆ. ಕೆಲವೊಂದಿಷ್ಟು ಜನ ಅಂದರೆ ಪ್ರಮುಖವಾಗಿ ದಲಿತರು ಆಗಿರ್ಬೋದು ಅಥವಾ ಹಿಂದುಳಿದ ವರ್ಗದವರು ಈ ಜಾತಿ ಗಣತಿಯ ಪರವಾಗಿದ್ದರೆ ಒಕ್ಕಲಿಗ ಲಿಂಗಾಯತರು ಈ ವರದಿ ಒಪ್ಪಿಗೆ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಹಂಗಾಗಿ 4 ಗಂಟೆಗೆ ಇದರ ಕ್ಲೈಮ್ಯಾಕ್ಸ್ ಗೊತ್ತಾಗುತ್ತೆ. ಸಿದ್ದರಾಮಯ್ಯ ಸಚಿವ ಸಂಪುಟ ಸಭೆಯಲ್ಲಿ ಎಲ್ಲರ ಚಿತ್ತ ಇದೆ, ಇಡೀ ಕರ್ನಾಟಕ ಜನರ ಚಿತ್ತ ಇರುವಂಥದ್ದು. ಏನಾಗುತ್ತೆ ಪ್ರಮುಖವಾಗಿ ರಾಜಕೀಯ ಲೆಕ್ಕಾಚಾರನೆ ಉಲ್ಟಾಗುತ್ತೆ. ಒಂದು ವೇಳೆ ಈ ವರದಿ ಜಾರಿ ಆಯಿತು ಅಂತ ಹೇಳಿದ್ರೆ ಜಾರಿ ಆಗತ್ತಾ ಇಲ್ಲ, ಜಾತಿಯ ಲೆಕ್ಕಾಚಾರ ಯಾವ ರೀತಿ ಆಗಿದೆ, ಪರ ವಿರೋಧ ಚರ್ಚೆ ಆಗ್ತಾ ಇರೋದು ಯಾಕೆ? ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಸಚಿವರು ಏನೆಲ್ಲ ಬೇಡಿಕೆಗಳನ್ನು ಇಡ್ತಾರೆ ಅಥವಾ ಅವರ ಅಭಿಪ್ರಾಯ ಏನಿರುತ್ತೆ ಇದೆಲ್ಲವೂ ಕೂಡ ಕುತೂಹಲ ಇದೆ. ಸೊ ಹಂಗಾಗಿ ಜಾತಿ ಗಣತಿಯ ಲೆಕ್ಕಾಚಾರ ಏನು ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದೆ ಇವತ್ತಿನ ವಿಶೇಷ ಜಾತಿ ಗಣತಿ ಕ್ಲೈಮ್ಯಾಕ್ಸ್. ಇನ್ನೇನು ಕೆಲವೇ ಕ್ಷಣದಲ್ಲಿ ರಾಜಕಾರಣದಲ್ಲಿ ಅಥವಾ ರಾಜ್ಯದಲ್ಲಿ ಮೇಜರ್ ಬದಲಾವಣೆ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಒಟ್ಟಿನಲ್ಲಿ ಇವತ್ತು ಏನಾದರೂ ಒಂದು ಅಂತಿಮ ತೀರ್ಮಾನ ಆಗತ್ತೆ. ರಾಜ್ಯದಲ್ಲಿ ಕಿಚ್ಚು ಹಚ್ಚಿರುವಂಥ ಜಾತಿ ಜನಗಣತಿ ರಿಪೋರ್ಟ್ ಇದೆಯಲ್ಲ, ಇವತ್ತು ಅದರ ಕ್ಲೈಮ್ಯಾಕ್ಸ್ ಇರುವಂಥದ್ದು. ಜಾತಿ ಗಣತಿ ಬಗ್ಗೆ ಪರ ವಿರೋಧ ತೀವ್ರಗತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಆಡಳಿತ ಪಕ್ಷದಲ್ಲೇ ಜಾತಿ ಗಣತಿಯ ಬಗ್ಗೆ ಒಮ್ಮತ ಸಿಗ್ತಾ ಇಲ್ಲ. ಜಾತಿ ಗಣತಿಗೆ ಲಿಂಗಾಯತ ಮತ್ತು ಒಕ್ಕಲಿಗರಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ಕ್ಲೈಮ್ಯಾಕ್ಸ್ ಹಂತದಲ್ಲಿ ಜಾತಿ ಗಣತಿಯ ರಿಪೋರ್ಟ್ ಇದೆ. ಇನ್ನೇನು ಕೆಲವೇ ಕ್ಷಣ ಅಂದರೆ 4 ಗಂಟೆಗೆ ವಿಶೇಷವಾಗಿರುವಂಥ ಸಚಿವ ಸಂಪುಟ ಸಭೆ ಇದೆ. ಸಹಜವಾಗಿ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ, ಜಾತಿ ಗಣತಿ ವರದಿಯ ಭವಿಷ್ಯ ಏನಾಗುತ್ತೆ ಅನ್ನೋದು ಸಚಿವರ ಅಭಿಪ್ರಾಯದ ಮೇಲೆ ಈಗ ಮುಂದಿನ ಹೆಜ್ಜೆಯನ್ನು ಇಡುವಂಥ ಸಾಧ್ಯತೆ ಇರುತ್ತೆ. CM ಸಿದ್ದರಾಮಯ್ಯ ಅವರ ಮಾಡಿರುವಂಥ ಒಂದು ಕೆಲಸ ಇದೆಯಲ್ಲ, ಅಂದರೆ ಈ ಲೆಕ್ಕಾಚಾರ ಬೇರೆ ಥರ ಇದೆ. ಅಂದರೆ ಸರ್ಕಾರದ ಲೆಕ್ಕವೇ ಬೇರೆ ಇದೆ, ಸಮುದಾಯಗಳ ಲೆಕ್ಕವೇ ಬೇರೆ ಇದೆ. ಅಂದರೆ ಜಾತಿ ಗಣತಿ ಕೊಟ್ಟಿರುವಂಥ ವರದಿ ಇದೆಯಲ್ಲ, ಇದನ್ನು ಯಾರೂ ಕೂಡ ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಕೊಟ್ಟಿರುವಂಥ ಸಂಖ್ಯೆ ಡಬಲ್ ಇದೆ. 2011ರಲ್ಲಿ ಮಾಡಿರುವಂಥ ವರದಿ ಇದು. ಸೊ ಅಲ್ಲಿಂದ ಇಲ್ಲಿಯ ತನಕ ಏನೇನಾಗಿದೆ, ಕೆಲವೊಂದಿಷ್ಟು ಜನ ಹೇಳ್ತಾ ಇರೋದು ನಮ್ಮ ಮನೆಗೆ ಬಂದಿಲ್ಲ, ವರದಿಯನ್ನು ಹೇಗೆ ಮಾಡಿದ್ರಿ, ಇದೆಲ್ಲವೂ ಕೂಡ ಇದೆ. ಸೊ ಹಂಗಾಗಿ ಈಗ ಸಹಜವಾಗಿ ಜಾಸ್ತಿ ಜನಸಂಖ್ಯೆ ಇರುವಂಥ ಸಮುದಾಯಗಳ ಬೇಡಿಕೆ ಏನಿರುತ್ತೆ ಅವರಿಗೆ ಅನುಕೂಲ ಆಗುತ್ತೆ. ಬಟ್ ಕಡಿಮೆ ಜನಸಂಖ್ಯೆ ಇರುವಂಥ ಸಮುದಾಯಗಳ ಲೆಕ್ಕ ಏನು ಅಂತೇಳಿ ಸರ್ಕಾರ ಹೇಳ್ತಾ ಇರೋದು, ಈ ಜಾತಿ ಗಣತಿ ವರದಿ ಇರೋದು ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಜಾರಿಗೆ ತಂದಿರುವಂಥ ವರದಿ. ಇದು ಎಲ್ರಿಗೂ ಕೂಡ ಸಮಾನವಾಗಿ ನ್ಯಾಯ ಸಿಗಬೇಕು ಅಂತೇಳಿ. ಸಮಾನವಾಗಿ ನ್ಯಾಯ ಸಿಗತ್ತಾ ಅಥವಾ ರಾಜಕೀಯನ ಇದು ಪ್ರಮುಖವಾಗಿ ಜನಪರವಾಗಿರುವಂಥ ಜಾತಿ ಗಣತಿನ ಅಥವಾ ರಾಜಕೀಯಕ್ಕೆ ಬೇಕಾಗಿರುವಂಥ ಜಾತಿ ಗಣತಿನ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಅದಕ್ಕಿಂತ ಮೊದಲು ಪ್ರಮುಖವಾಗಿ ಜಯಪ್ರಕಾಶ್ ಹೆಗಡೆ ಅವರು ಕೂಡ ಮಾತನಾಡಿದ್ದಾರೆ. ಈ ಜಾತಿ ಗಣತಿ ವರದಿಯ ವಿಚಾರವಾಗಿ ಶ್ರೀ ಅವರು ಕೂಡ ಮಾತನಾಡಿದ್ದಾರೆ. ಅಂದರೆ ಶ್ರೀಗಳು ಸ್ವಾಮೀಜಿಗಳು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಬದಲಾವಣೆ ಆಯ್ತಲ್ಲ, ಜಾತಿ ಜನಗಣತಿ ಹೋಗಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅನ್ನೋದು ಏನು ಸರ್ಕಾರ ತಗೊಂಡ ತೀರ್ಮಾನ, ಕಾನೂನು ತಿದ್ದುಪಡಿ ಆಗಿದ್ದು ಹಾಗೆ ಆ ಮಟ್ಟಕ್ಕೆ ಬಂತಲ್ಲ, ಅದು ಒಂದು ರೀತಿಯಲ್ಲಿ ಸಂತೋಷ ತಂದಿದೆ. ಈಗ ನಿಮ್ಮ ಇನ್ನೊಂದು ಪ್ರಶ್ನೆ ಏನಂದರೆ, ಯಾಕೆ ಇಷ್ಟು ಗೊಂದಲ ಆಗ್ತಾಯಿದೆ ಅಂತ. ಗೊಂದಲ ಯಾಕೆ ಆಗ್ತಿದೆ ಅಂತ ಯಾರೂ ಅದನ್ನು ಓದೇ ಇಲ್ಲ. ಓದದೆ ಅವರವರ ಅಭಿಪ್ರಾಯವನ್ನು ಹೇಳಲಿಕ್ಕೆ ಶುರು ಮಾಡಿದಿಲ್ಲ, ಆಗ ಗೊಂದಲ ಶುರುವಾಯಿತು. ನಾನು ಎಲ್ಲರ ಹತ್ರ ಮೊದಲಿಂದಲೂ ಕೇಳ್ಕೊಳ್ತಾ ಇದ್ದಿದ್ದಷ್ಟೇ, ನೀವು ಅದು ಸೈಂಟಿಫಿಕ್ ಆಗಿಲ್ಲ ಅಂತ ಹೇಳ್ತೀರಿ. ಯಾವ ಕಾರಣಕ್ಕೆ? ಏನಾದ್ರು ಹೇಳಬೇಕಲ್ಲ. ಸೈಂಟಿಫಿಕ್ ಆಗಿಲ್ಲ ಅನ್ಬೇಕಾದ್ರೆ ಅದರಲ್ಲಿ ತಪ್ಪೇನಿದೆ, ನ್ಯೂನತೆ ಏನಿದೆ ಹೇಳಿದರೆ ಅದಕ್ಕೆ ನಾನು ಉತ್ತರ ಕೊಡ್ಬೋದು. ಏನು ಹೇಳಿದ್ದೇನೆ ಅದು ಸರಿ ಇಲ್ಲ ಅಂತ ಹೇಳಿದರೆ ನಾನೇನು ಉತ್ತರ ಕೊಡಲಿ ಅದಕ್ಕೆ? ಅದನ್ನು ಅವ್ರ ಹತ್ರ ಯಾರು, ಯಾವ ಪಕ್ಷದವರೇ ಆಗಲಿ, ಕಾಂಗ್ರೆಸ್ ಪಕ್ಷ ಆಗಲಿ, BJP ಆಗಲಿ, ಯಾವುದೇ ಪಕ್ಷದವರು, JDS, ಅದು ಸಮಸ್ಯೆಗಳ ಬಗ್ಗೆ ಹೇಳಿ ಅದಕ್ಕೆ ಉತ್ತರವನ್ನು ಕೊಟ್ಟು ಕ್ಲಾರಿಫೈ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆಗ ಕೇವಲ ಕಾಂತರಾಜ್ ಅವರು ಅದನ್ನು ಮಾಡಲಿಲ್ಲ. ಅಲ್ಲಿ ಒಂದು ಫಾರ್ಮೆಟನ್ನು ಮಾಡಿದರು, 54 ಕ್ವೆಶ್ಚನೇಜ್ ಮಾಡಿದರು. ಅದನ್ನು ಪ್ರತಿಯೊಂದು ಜಿಲ್ಲೆಗೆ ಕಳಿಸಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅಧಿಕಾರಿಗಳು ಮತ್ತು ಶಿಕ್ಷಕರದ್ದು ಒಂದು ತಂಡ ಮಾಡಿದರು. ಅವರಿಗೆ ಈ ಫಾರ್ಮೆಟನ್ನು ಕೊಟ್ಟು ತರಬೇತಿಯನ್ನು ಕೊಟ್ಟರು, ಯಾವ ರೀತಿ ಮಾಡಬೇಕನ್ನೋದು. ಅವರೆಲ್ಲ ಆಫೀಸರ್ಸು ಶಿಕ್ಷಕರು ಮನೆ ಮನೆಗೆ ಹೋಗಿ
ಆ ಫಾರ್ಮೆಟ್ನಲ್ಲಿ ಏನು ಕ್ವಶನೇಜ್ ಇದೆ, ಒಂದು 54 ಕ್ವಶನೇಜ್ ಇತ್ತು. ಅದರಲ್ಲಿ ಪ್ರಶ್ನೆಗಳನ್ನು ಕೇಳಿದರು. ಆ ಮನೆಯವರು ಏನನ್ನು ಹೇಳಿದರು ಅದನ್ನು ಬರ್ಕೊಂಡು ಬಂದಿದ್ದಾರೆ. ಬಿಟ್ಟರೆ ಅವರಾಗಿ ಕೂತ್ಕೊಂಡು ಅದನ್ನು ಬರೀಲಿಕ್ಕೆ ಸಾಧ್ಯ ಇಲ್ಲ. ಅಸಂತೋಷ ವಾತಾವರಣ ನಿರ್ಮಾಣ ಆಗೋದ ಕಾರಣ ಅಂದ್ರೆ ಯಾವುದು ಆಕಡೆ ಯಾವುದು ಅಂಕ ಯಾವುದು ನಮ್ಮ ಧರ್ಮನ ಜೈನ ಧರ್ಮಕ್ಕೆ ತೋರಿಸಿದ ಆಕಡಗಳ ಬೋಕಸ ಸುಳ್ಳ ಪೂರ್ಣತ ಅಸತ್ಯವಾಗಿದೆ. ಸತ್ಯದಿಂದ ಸಾವಿರಾರು ಕೋರ್ಸ್ ದೂರ ಇದೆ. ವಿಧಾನಸಭಾದಲ್ಲಿ ಜಮೀರ್ ಅಹಮದ್ ಅವರು ಹೇಳ್ತಾ ಇದ್ದಾರೋ ದಿಗಂಬರ ಜೈನರು 20 ಲಕ್ಷ ಜೈನರು ಅಂತ ಅವ್ರು ಹೇಳ್ತಾ ಇದ್ರು. 1,62,56,000 ಅಂತ ಹೇಳ್ತಾ ಇದ್ರು. 1,62,566 ಹೇಳ್ತಾರೋ. ಇದು ನಂದು ಕ್ವಶನ್ ಏನಿದೆ, 100 ಜನ ಯಾವ ದಿವಸ ಬೈಂದಿರಿ, ಯಾವ ಜನಗಣ ಮಾಡ್ರಿ, ಯಾರ ಜಾತಿ ಕೇಳಿದಿರಿ, ನೀವು ಇಷ್ಟೆಲ್ಲ ಇದ್ರಿ ಯಾವ ದಿವಸ ಯಾರ ಜಾತಿಗನ್ನ ಯಾವಾಗ ಆಯ್ತು, ಯಾವ ಟೈಮ್ ಆಯ್ತು, ಯಾವ ಮಾಡಿದ, ಯಾರು ಮಾಡಿರು, ಮತ್ ಯಾವ ರೀತಿ ಯಾವ ಪ್ರಮಾಣ ಮಾಡಿದಿರಿ, ಯಾವ ಏಜೆನ್ಸಿ ಕೊಟ್ಟು ಮಾಡಿದಿರಿ. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಒಕ್ಕಲಿಗ ಮುಖಂಡರಾಗಿರುವಂಥ ಕಿನಾಲಿ ಗೌಡರು ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಹಾಗೆಯೇ ಸಂಶೋಧಕರಾಗಿರುವಂಥ ಡಾಕ್ಟರ್ ಸತೀಶ್ ಕುಮಾರ್ ಅವರು ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಸರ್. ಸತೀಶ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ಈ ಜಾತಿ ಗಣತಿಯ ವರದಿ ಪರ ವಿರೋಧ ಚರ್ಚೆ ಆಗ್ತಾ ಇದೆ, ಯಾಕೆ? ನೋಡಿ, ಪರ ವಿರೋಧ ಅಂತಲ್ಲ, ಪರವಾಗೇ ಇರಬೇಕಾಗಿತ್ತು. ಬಟ್ ಅನ್ಫಾರ್ಚುನೇಟ್ ಇದು ವಿರೋಧ ಅನ್ನೋದು ಹೋಗ್ತಾ ಇದೆ. ಯಾಕೆ ವಿರೋಧ ಅಂತ ಹೇಳಿದ್ರೆ, ಇಲ್ಲಿ ಮುಖ್ಯವಾಗಿ ಜನಸಂಖ್ಯೆ ಮೇಲೆ ಬಾಧಿತರಾಗ್ತಾ ಇದ್ದಾರೆ. ಅಂದ್ರೆ ಇಷ್ಟು ಜನಸಂಖ್ಯೆ ಬಂದ್ರೆ ಅದು ರಾಜಕೀಯವಾಗಿ ನೋಡ್ತಾ ಇದ್ದಾರೆ ಹೊರತು ಅದರಿಂದ ನಮ್ಗೆ ಏನು ಸವಲತ್ತು ಸಿಗ್ತಾ ಇದೆ ನಮ್ಮ ಸಮುದಾಯಕ್ಕೆ, ನಿಜವಾಗ್ಲೂ ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು ಯಾರು ಬೇಕು ಅಂತ ಯಾರಿಗೆ ಅದು ತಲುಪಬೇಕೋ ಆ ಉದ್ದೇಶದಿಂದ ಇದು ಮಾಡಿರೋದು. ಇದನ್ನ ಫಸ್ಟ್ನೇದಾಗಿ ನಾವು ಯಾವ ರೀತಿ ನೋಡಬೇಕು ಅಂತ ಹೇಳಿದ್ರೆ, ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಇದು. ಇದ್ರ ಟೈಟಲ್ ಕ್ಯಾಪ್ಷನ್ನೇ ಅದು. ನಮಗೆ ಈ ಆಡು ಭಾಷೆಗಳಲ್ಲಿ ನಾವೇನು ಮಾಡ್ಕೊಬಿಟ್ಟಿದ್ದೀವಿ, ಜಾತಿ ಸಮೀಕ್ಷೆ ಜಾತಿ ಸಮೀಕ್ಷೆ ಜಾತಿ ಸಮೀಕ್ಷೆ. ಹೋಗ್ಲಿ, ಇದು ಯಾತಕ್ಕಾಗಿ ಮಾಡಿದ್ರು ಅಂತ ಹೇಳಿದ್ರೆ, ಇದು ನಿರಂತರವಾದ ಪ್ರೋಸೆಸ್ ಇದೆ. ನಮ್ಮ ಸ್ವಾತಂತ್ರ್ಯ ಬಂದು ಇವತ್ತಿನವರೆಗೂ ನಾವಿವತ್ತು ಹಿಂದುಳಿದ ವರ್ಗಗಳ ಬಗ್ಗೆ ಒಂದು ನಿಖರವಾದ ಜನಸಂಖ್ಯೆ ಇಲ್ಲ, ಸರ್ಕಾರದ ಬಳಿ ಡಾಟಾ ಇಲ್ಲ. ಈ ಡಾಟಾ ಇಲ್ದಂಗೆ ಏನಾಗ್ತಿತ್ತು, ಇವತ್ತು ನಾವು ಒಳ ಮೀಸಲಾತಿ ಮತ್ತೆ ಒಂದು ಕೆಲವು ಸವಲತ್ತುಗಳನ್ನ ಕೊಡಬೇಕು ಅಂತ ಹೇಳಿದ್ರೆ ಆ ಸವಲತ್ತುಗಳಿಗೆ ಇಷ್ಟಿಂತು ಪ್ರಮಾಣ ಅಂತ ನಿರ್ಧಾರ ಮಾಡಬೇಕು. ನಿರ್ಧಾರ ಏಕಾಏಕಿ ಮಾಡಿಬಿಡೋದಲ್ಲ. ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಇದೆಲ್ಲ ಕೆಲವು ವಿಚಾರದಲ್ಲಿ ಏಕಾಏಕಿ ನಿರ್ಧಾರ ಮಾಡಿ ಅಮೆಂಡ್ಮೆಂಟನ್ನು ತೊಗೊಂಡು ಮಾಡಿದ್ದಾರೆ. ಆದರೆ ನೀವೊಂದು ಜನಪರ ಸರ್ಕಾರವಾಗಿ ನೀವೇನು ಮಾಡಬೇಕಾಗ್ತದೆ ಅಂದರೆ, ಸಮೀಕ್ಷೆಗಳನ್ನು ಕೈಗೊಂಡು ಒಟ್ಟು ತಲೆ ಸಮೀಕ್ಷೆಗಳನ್ನು ಮಾಡಿ ಆ ಸಮೀಕ್ಷೆಗಳ ಮುಖಾಂತರ ಯಾರು ಹಿಂದುಳಿದಿದ್ದಾರೆ, ಯಾರು ನಿಜವಾದ ಸವಲತ್ತುಗಳನ್ನ ಬೇಕು ಅಂಥವ್ರನ್ನ ನಿರ್ಧಾರ ಮಾಡ್ತಕ್ಕಂಥ ಪ್ರಕ್ರಿಯೆ ಇದು. ಆದರೆ ಇಲ್ಲಿ ಸಮುದಾಯವಾರು ಈ ಜನಸಂಖ್ಯೆಯನ್ನು ಇಟ್ಕೊಂಡು ಅಂದರೆ ನಮ್ಮ ನಿರೀಕ್ಷಿತ ಮಟ್ಟದಲ್ಲಿ ಇಷ್ಟಿಲ್ಲ ಅಂತಕ್ಕಂಥ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಿದ್ದಾರೆ. ಅದು ಸಹಜ, ಅವ್ರಿಗೆ ನಂಬರ್ ಮೇಲೆ ಆತಂಕ ಇದೆ. ನಾನು ನೇರವಾಗಿ ಹೇಳ್ಬಿಡ್ತೀನಿ, ನಂಬರ್ಗಳ ಬಗ್ಗೆ ಆತಂಕ ಮಾಡ್ತಾ ಇರೋದು ಯಾರು ಅಂತ ಹೇಳಿದ್ರೆ, ನಿಜವಾಗ್ಲೂ ರಾಜಕೀಯ ಕಾರಣಕ್ಕಾಗಿ ಆತಂಕ ವ್ಯಕ್ತಪಡಿಸ್ತಾ ಇದಾರೆ ಹೊರತು ನಿಜವಾಗ್ಲೂ ನೀವು ಇವತ್ತು, ನಾನು ಉದಾಹರಣೆಗೆ ಹೇಳ್ತೀನಿ, ಇವತ್ತು ಒಕ್ಕಲಿಗ ಸಮುದಾಯನೇ ತಗೊಳ್ಳೋಣ. ಎಲ್ಲರೂ DK ಶಿವಕುಮಾರ್ ರೀತಿಯಲ್ಲಿ ಶ್ರೀಮಂತರಿದ್ದಾರೆ, ಅಲ್ಲಿ ಪಾಪ ಬಡವರು ಇದ್ದಾರೆ, ಮಧ್ಯಮ ವರ್ಗ ಇದ್ದಾರೆ. ಲಿಂಗಾಯತ ವರ್ಗದಲ್ಲಿ ಹಂಗಂದ್ರೆ BS ಯಡಿಯೂರಪ್ಪನವರ ತರ ಶ್ರೀಮಂತರಿದ್ದಾರೆ? ಇಲ್ಲ, ಅದರಲ್ಲೂ ಸಹ ಬಡವರಿದ್ದಾರೆ, ಮಿಡ್ಲ್ ಕ್ಲಾಸ್ ಇದ್ದಾರೆ, ಎಲ್ಲ ಬೇರೆ ಬೇರೆ ರೀತಿಯ ಕಷ್ಟಗಳು. ಅಂದರೆ ಶಿಕ್ಷಣ ಪಡೀಲಿಕ್ಕೆ ಕಷ್ಟ ಆಗ್ತದೆ, ಉದ್ಯೋಗ ಪಡೀಲಿಕ್ಕೆ ಕಷ್ಟ ಆಗ್ತದೆ. ಸೊ ಅಂತ ಒಂದು ಜನರು ಅಂದ್ರೆ ಸಮುದಾಯದ ಎಲ್ಲ ಸಮುದಾಯದಲ್ಲಿ ಇದ್ದಾರೆ. ನಾನು ಯಾಕೆ ಉದಾಹರಣೆ ಹೇಳಿದೆ ಅಂತ ಹೇಳಿದ್ರೆ, ಶ್ರೀಮಂತರಿಗೆ ಇದರಿಂದ ಏನು ಬೇಕಾಗಿಲ್ಲ ರೀ, ಆದ್ರೆ ನಿಜವಾಗ್ಲೂ ಇದ್ರ ಬೆನಿಫಿಟ್ ಬೇಕಾಗಿರ್ತಕ್ಕಂಥದ್ದು ಬಡವರಿಗೆ. ಆ ಬಡವರಲ್ಲಿ, ಆ ಸಮುದಾಯದಲ್ಲಿ ಇರ್ತಕ್ಕಂಥ ಬಡವ್ರನ್ನ ನೀವು ನೋಡಿ, ಇವತ್ತು ಮೀಸಲಾತಿಯನ್ನು ಕಿತ್ಕೊಂಡಿದ್ದಾರೆ ಅಂದ್ರೆ ನೀವು ಬೀದಿಗಿಳಿರಿ, ನಾನು ತುಂಬಾ ಸ್ವಾಗತ ಮಾಡ್ತೀನಿ. ಯಾಕಂತ ಹೇಳಿದ್ರೆ, ನಾನು ಈ ಒಂದು ಸಬ್ಜೆಕ್ಟ್ನಲ್ಲೇ ಡಾಕ್ಟರೇಟ್ ತಗೊಂಡಿರೋದ್ರಿಂದ ನಾನು ಇದು 100 ವರ್ಷದಲ್ಲಿ ಕರ್ನಾಟಕದಲ್ಲಿ ಯಾವ ಆಯೋಗ ಬಂದಿದೆ, ಯಾವ ಆಯೋಗ ಬಂದು ಎಷ್ಟೆಷ್ಟು ಸಂಖ್ಯೆ ಕೊಟ್ಟಿದೆ, ಯಾವ ರೀತಿ ಈ ಒಂದು ಸವಲತ್ತುಗಳನ್ನ ಕೊಡೋ ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದಿದೆ. ಇವತ್ತು ವೈಜ್ಞಾನಿಕ ಅವೈಜ್ಞಾನಿಕ ನನ್ನ ಮನೆಗೆ ಬಂದಿಲ್ಲ ಆಯ್ತು. 70 ವರ್ಷದಿಂದ ಯಾವ ರೀತಿ ಸವಲತ್ತುಗಳು ಕೊಡ್ತಿದ್ರು ಗೊತ್ತಾ ನಿಮ್ಗೆ? ಶಾಂಪಲ್
ಶಾಂಪಲ್ ಸರ್ವೆ 1.5 ಲಕ್ಷ ಜನ ಇಟ್ಕೊಂಡು ಇವತ್ತು ನೀವು ರಾಜ್ಯದಲ್ಲಿ ನೀವು ಮೀಸಲಾತಿಗಳನ್ನ ಕೊಡ್ತೀರಾ ಅಂತ ಹೇಳಿದ್ರೆ ಇದು ಯಾವ ಸಮುದಾಯನೂ ಖಂಡನೆ ಮಾಡ್ತಾ ಇಲ್ಲ. ಇದನ್ನ ನೀವು ಯಾವ ಆಧಾರದ ಮೇಲೆ ಮೀಸಲಾತಿಗಳನ್ನ ಕೊಡ್ತಾ ಇದ್ದೀರಿ ಅಂತ ಯಾವುದೇ ಒಂದು ಸಮುದಾಯ ಇವತ್ತು ಪ್ರಶ್ನೆ ಮಾಡ್ತಾ ಇಲ್ಲ. 1,60,000 1960ರಲ್ಲಿ ನಾಗನಗೌಡ ಸಮಿತಿ ಅಂತ ಬರ್ತದೆ. 1,60,000 ಜನ ಪ್ರೌಢಶಾಲೆಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳನ್ನ ಇಟ್ಕೊಂಡು ಯಾವ್ಯಾವ ಸಮುದಾಯ ಎಷ್ಟೆಷ್ಟು ಓದಿದ್ದಾರೆ ಅಂತ ಹೇಳಿ ಆ ಆಧಾರದ ಮೇಲೆ ಮೀಸಲಾತಿಗಳನ್ನ ಕೊಡೋದಕ್ಕೆ ಬರ್ತಾರೆ. ಅದೇ ರೀತಿ ನೀವು ಅಲ್ಲೇ ಹೇಳ್ಬಿಟ್ಟಿದ್ದಾರೆ, ಪ್ರತಿ 10 ವರ್ಷಗಳಿಗೊಮ್ಮೆ ಸಾಮಾಜಿಕ ಶೈಕ್ಷಣಿಕ ಗಣತಿಯನ್ನ ತಗೋಬೇಕು ಅಂತ ಹೇಳಿದ್ದಾರೆ. ಯಾರ್ರೀ ಮಾಡಿದ್ದೀರಾ ಕರ್ನಾಟಕದಲ್ಲಿ? ಯಾವ ಸರ್ಕಾರ ಮಾಡಿದ್ದೀರಾ? ಯಾವ ಸಮುದಾಯದ ಸಿಎಂಗಳಾಗಿ ನೀವೆಲ್ಲ ಅನುಭವಿಸಿದಿರಲ್ಲ? ಯಾರ್ಯಾರು ನೀವು ಹಿಂದುಳಿದ ವರ್ಗಕ್ಕೆ ಸಾಮಾಜಿಕ ನ್ಯಾಯವನ್ನು ಕೊಟ್ಟಿದ್ದೀರಾ? ಇವತ್ತು 1995ರ ಹಿಂದುಳಿದ ವರ್ಗಗಳ ಒಂದು ಅಧಿನಿಯಮವನ್ನು ನೀವು ತೆಗೆದು ನೋಡಿ. ಪ್ರಕಾರ್ಯ 3ರಲ್ಲಿ ಆಯೋಗದ ಕಾರ್ಯ ಏನಾಗಿತ್ತು ಅಂತ ಹೇಳಿದ್ರೆ, ಪ್ರತಿ 10 ವರ್ಷಗಳಿಗೊಮ್ಮೆ ಹಿಂದುಳಿದ ವರ್ಗಗಳ ಸ್ಥಿತಿಗಳನ್ನ ಅಧ್ಯಯನ ಮಾಡಿ ಸಮೀಕ್ಷೆಗಳನ್ನ ಕೈಗೊಳ್ಳಿ ಅಂತೇಳಿ ಕಾನೂನು ಬರೆದಿಟ್ಕೊಂಡು 95ರಲ್ಲಿ 10 ವರ್ಷ ಯಾವಾಗ ಬಂತು? ನೆಕ್ಸ್ಟ್ 2004ರಲ್ಲಿ ಬಂತು. ಯಾರ್ರೀ ಮಾಡಿದ್ರಿ? ಯಾರ್ರೀ ಸಿಎಂ ಆಗಿದ್ರಿ ಆ ಸಂದರ್ಭದಲ್ಲಿ? ಯಾವ ಸಮುದಾಯದವರಾಗಿದ್ರಿ ನೀವು? 2015ರಲ್ಲಿ 2ನೇ ಒಂದು ಸಮೀಕ್ಷೆ ಆಗ್ಬೇಕಾಗಿತ್ರಿ. ಯಾರಾಗಿದ್ರಿ ನೀವು? ಇವತ್ತು 25ರಲ್ಲಿ ಕೂತ್ಕೊಂಡು ನಾವು ಮಾತಾಡ್ತಾ ಇದೀವಿ. ಇವತ್ತು 3ನೇ ಸಮೀಕ್ಷೆ ಆಗ್ಬೇಕಾಗಿತ್ತು. ಯಾರು ಮಾಡಿ ನೀವು ಹಿಂದುಳಿದ ವರ್ಗಗಳಿಗೆ ನ್ಯಾಯ ಕೊಟ್ಟಿದ್ದೀರಾ? ಯಾವ ಸಮುದಾಯದವರು ರಾಜಕೀಯಗಳನ್ನ ಮಾಡಿ ಸಿಎಂಗಳಾಗಿದ್ರಿ? ಇವತ್ತು ನೀವು ಪ್ರಶ್ನೆಗಳನ್ನ ಮಾಡ್ತಿದ್ದೀರಲ್ಲ, ಇವತ್ತು ನೀವು ಯಾವ ಒಂದು ನ್ಯಾಯವನ್ನ ಕೊಡ್ತಾ ಇದ್ದೀರಾ? ನೀವು ಅಧಿಕಾರವನ್ನ ಅನುಭವಿಸಿದ್ದಾರೆ, ಆದರೆ ನಿಜವಾಗ್ಲೂ ಹಿಂದುಳಿದ ವರ್ಗಗಳನ್ನು ಕುರಿತು ತಾತ್ಸಾರ ಆಗಿದೆ. ಅದು ಪಾಪ ಅವ್ರ ತಿಳುವಳಿಕೆ, ನಾನೇನು ತಪ್ಪು ಅಂತ ಹೇಳಲ್ಲ. ನೀವು ಶಾಂಪಲ್ ಮೇಲೆ ಕೊಡ್ತಿದ್ರಿ ಇಷ್ಟು ದಿವಸ. 37 ಲಕ್ಷ ಸಮೀಕ್ಷೆಯಿಂದ ಹೊರಗಿಟ್ಟಿದ್ದಾರೆ. 94% ಭಾರತದಲ್ಲಿ ಅತ್ಯುನ್ನತ ಏಜೆನ್ಸಿಗಳನ್ನ ಇಟ್ಕೊಂಡು ದೊಡ್ಡದಾಗಿ 154 ಕೋಟಿ ರೂಪಾಯಿಗಳನ್ನ ವೆಚ್ಚ ಮಾಡಿ ನಿಮಗೆ ಪ್ರಚಾರ ಮಾಡಿ, ಏನ್ ರಾತ್ರೋರಾತ್ರಿ ಬಂದ್ ಮಾಡಿಲ್ಲ ಇದನ್ನ. 30 ದಿವಸ 25 ದಿವಸ 30 ದಿವಸ ಸರ್ವೆ ಆಗಿದೆ. ಇದು ಎಕ್ಸ್ಟೆಂಡ್ ಮಾಡಿದ್ದಾರೆ. ಪೇಪರ್ಗಳಲ್ಲಿ ದೊಡ್ಡ ಪುಟಗಳಲ್ಲಿ ಪ್ರಚಾರ ಆಗಿದೆ, ಟಿವಿ ಮಾಧ್ಯಮಗಳಲ್ಲಿ ಪ್ರಚಾರ ಆಗಿದೆ. ಆದರೆ ಅವಾಗ ಅಕ್ಸೆಪ್ಟ್ ಮಾಡ್ಕೊಂಡಿದ್ದ ಸಮುದಾಯಗಳು ಇವತ್ತು ಈ ನಂಬರ್ಗಳು ಬಂದ ತಕ್ಷಣ ನಿಮ್ಮ ಸಮುದಾಯದಲ್ಲಿರ್ತಕ್ಕಂಥ ಬಡವರು ಮಧ್ಯಮ ವರ್ಗದವ್ರು ನೋಡ್ಬೇಕಲ್ಲ. ಇವತ್ತು ಅಲ್ಲಿ ವಿರೋಧ ಯಾಕೆ ಮಾಡ್ತಾ ನಂಬರ್ ವಿಚಾರವಾಗಿ ವಿರೋಧ ಆಗ್ತಾ ಇದೆ. ನಾನು ಅಷ್ಟನ್ನ ಮಾತ್ರ ಹೇಳ್ತೀನಿ. ಆದರೆ ನಿಜವಾಗ್ಲೂ ನೀವು ಬಹಿರಂಗ ಪಡಿಸಕ್ಕೆ ಹೇಳಿ. ಬಹಿರಂಗಪಡಿಸಿ ಮೀಸಲಾತಿಯನ್ನ ಕಿತ್ಕೊಂಡಿದ್ದಾರೆ ಅಂದ್ರೆ ಇದು ವೈಜ್ಞಾನಿಕನೋ ಅವೈಜ್ಞಾನಿಕನೋ ಬಡವ್ರಿಗೆ ತಿನ್ನೋ ಅನ್ನಕ್ಕೂ ಕಲ್ಲು ಹಾಕಿದ್ದಾರೆ ಅಂತೇಳಿ ನೀವು ಬನ್ನಿ ಬೀದಿಗೆ, ನಾವು ಬರೋಣ ಎಲ್ಲರೂ. ಆದರೆ ವಿಪರ್ಯಾಸ ಏನು ಅಂತ ಹೇಳಿದ್ರೆ, ನನಗಿನ್ನೂ ಗೊತ್ತಿಲ್ಲ, ಅದರ ಒಳಹೊಕ್ಕು ಅವರು ನನಗೆ ತಿಳಿಸಿದ ಮಾಹಿತಿ, ರಿಸರ್ವೇಶನ್ ಅನ್ನ ಜಾಸ್ತಿ ಕೊಡಬೇಕು, ಯಾಕಂದ್ರೆ ಇನ್ನೂ ಸಮುದಾಯಗಳು ಹಿಂದುಳಿದಿದೆ ಅಂತ ಹೇಳಿ ಬಂದಿರೋದು. ಇದು ಪ್ರತಿಯೊಬ್ಬ ಸಮುದಾಯದವರು ಇದನ್ನ ಎಚ್ಚರಿಕೆಯಿಂದ ಗಮನಿಸಿ, ನಾವೆಲ್ಲಿ ಹಿಂದುಳಿದಿದ್ದೀವಿ, ಯಾವ ರಾಜಕೀಯದಿಂದ ನಾವು ಹಿಂದುಳಿದಿದ್ದೀವಿ, ಆ ಸಮುದಾಯಗಳನ್ನ ಮೇಲೆತ್ತಲಿಕ್ಕೆ, ಆ ಸಮುದಾಯಕ್ಕೆ ಸರ್ಕಾರದ ಸವಲತ್ತುಗಳನ್ನ ಸಿಗ್ಲಿಕ್ಕೆ ಪ್ರಯತ್ನಗಳನ್ನ ಮಾಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಎಸ್, ಮಾತಾಡೋಣ. ಮತ್ತೊಬ್ಬರಿಗೆ ಜಾಯ್ನ್ ಆಗಿದ್ದಾರೆ, ನನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಚಿಂತಕರಾಗಿರುವಂಥ ರಮೇಶ್ ಅವರು, ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ತೆ ಸರ್. ಎಸ್, ಕೆನಾಲಿಗೌಡ್ರು, ಈಗ ಪ್ರಮುಖವಾಗಿ ನಿಮ್ಮ ವಿರೋಧ ಇದೆ. ಒಕ್ಕಲಿಗ ನಾಯಕರು ಇದನ್ನು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಅವರ ವಿರೋಧ ಏನು ಅಂತಂದರೆ ಈ ನಂಬರ್ ಸರಿ ಇಲ್ಲ ಅಂಥೇಳಿ. ಯಾಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರಿ? ಬಹುಮುಖ್ಯವಾಗಿ ಏನು ಕಾಂತರಾಜ ಸಮಿತಿ ಅದಷ್ಟೇ ಅಲ್ಲ, ಮೀಸಲಾತಿ ಎನ್ನುವಂಥದ್ದು ನಮ್ಮೆಲ್ಲ ಶತಶತಮಾನಗಳ ಕಾಲದಿಂದ ತುಳಿತಕ್ಕೊಳಗಾದಂಥ ಜನ, ಕನಿಷ್ಠ ಬದುಕನ್ನು ನಡೆಸೋಕ್ಕಾಗದೇ ಇರತಕ್ಕಂಥ ಜನರಿಗೆ ಒಂದು ನ್ಯಾಯ ಕೊಡಿಸ್ಬೇಕು, ಸಾಮಾಜಿಕ ನ್ಯಾಯನ ನಮ್ಮಂತೆ ಎಲ್ಲರೂ ಕೂಡ ಬದುಕಬೇಕು ಅನ್ನುವಂಥದ್ದು ಒಂದು ಪರಿಕಲ್ಪನೆ. ಆ ಕಾರಣಕ್ಕೋಸ್ಕರನೇ ಮೀಸಲಾತಿಯನ್ನು ಕೊಟ್ಕೊಂಡು ಬಂದಿದ್ದು. ಒಕ್ಕಲಿಗರಾಗಲಿ ಲಿಂಗಾಯತರಾಗಲಿ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿ ಶೋಷಿತರಿಗೆ ಕೊಡುವಂತಹ ಯಾವುದೇ ಸವಲತ್ತು ಅಥವಾ ಮೀಸಲಾತಿಯ ವಿರುದ್ಧ ಅಲ್ಲ ನಾವು. ಮತ್ತು ಅತಿ ಹೆಚ್ಚಿನದಾಗಿ ನಾವು ಅವ್ರಿಗೆ ಸಾಮಾಜಿಕ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿ ಕೊಡಿಸ್ತಂಥವ್ರು. ಸಣ್ಣ ಉದಾಹರಣೆ ಕೊಡೋದಾದರೆ, ದೇವೇಗೌಡರಂಥವರು ಮುಸ್ಲಿಮರಿಗೆ ಮೀಸಲಾತಿ ಕೊಡಬೇಕು ಅನ್ನುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ಆದ್ಯತೆ ತಗೊಂಡು ಕೊಟ್ಟಂಥವ್ರು. ಮೊನ್ನೆನೂ ಕೂಡ ಒಂದು ಕಾಡುಗೊಲ್ಲ ಜನಾಂಗಕ್ಕೋಸ್ಕರ ಪಾರ್ಲಿಮೆಂಟಲ್ಲಿ ಅವರು ಒಂದು ಮೀಸಲಾತಿ ಕೊಡಬೇಕು ಅನ್ನುವಂತೇಳಿ ಅವ್ರನ್ನ ಒಂದು ಕೆಟಗರಿಗೆ, ಪ್ರವರ್ಗಕ್ಕೆ ಸೇರಿಸ್ಬೇಕು, ಸವಲತ್ತಿಗೆ ಸೇರಿಸ್ಬೇಕು ಅಂತೇಳಿ ಮಾಡಿದಂಥವ್ರು. ಜೊತೆಗೆ ಇವತ್ತು ನೆನೆಸ್ಕೋತಾರೆ ಯಾರು ನಾಯಕ ಜನಾಂಗ ಅದನ್ನು ಒಳ್ಳೆಯ ಒಂದು ಸವಲತ್ತು ಸಿಗಬೇಕಾದ್ರೆ ದೇವೇಗೌಡರು ಕಾರಣ ಅಂತ. ಹಂಗೆ ಹೋಲಿಸ್ಕೊಂಡಾಗ ನಿರಂತರವಾಗಿ ನಾವ್ಯಾರೂ ಕೂಡ
ಹಿಂದುಳಿದ ವರ್ಗಗಳಿಗೆ, ತುಳಿತಕ್ಕೊಳಗಾದಂಥವ್ರಿಗೆ ಕೊಡುವಂಥ ಯಾವುದೇ ಮೀಸಲಾತಿ, ಈಗ ಸರ್ಕಾರ 32ರಿಂದ ಮೀಸಲಾತಿಯನ್ನು 51ಕ್ಕೆ ಏರಿಸ್ಕೋಬೇಕು ಅಂತೇಳಿ ಹೊರಟಿದೆ. ತುಂಬ ಸುಸ್ವಾಗತವಾದಂಥ ವಿಚಾರ, ನಾವು ಸ್ವಾಗತಿಸ್ತೀವಿ. ಆದರೆ ನಾವು ಹೇಳ್ತಾ ಇರೋದು ಕಾಂತರಾಜ ಕಮಿಷನ್ ಒಂದು ಆಧಾರವನ್ನು ಇಟ್ಕೊಂಡು ಇದು ವೈಜ್ಞಾನಿಕವಾಗಿದೆ ಅಂತ ಏನು ಹೇಳ್ತಾರಲ್ಲ, ಅವ್ರಿಗೆ ನಾವು ಹೇಳುವಂಥದ್ದು ಯಾಕೆ ಅಂತಂದರೆ ಈಗ ಸಂಪೂರ್ಣವಾದಂಥ ವರದಿ ನಮ್ಮ ಕೈಲಿಲ್ಲ. ನಾವು ಕೂಡ ಇಲ್ಲಿವರೆಗೆ ಮಾತನಾಡಿರೋದೆಲ್ಲ ಮಾಧ್ಯಮಗಳ ಮೂಲಕ ಮತ್ತು ಪತ್ರಿಕೆಗಳು ಬಂದಂಥ ಒಂದಿಷ್ಟು ಮಾಹಿತಿಗಳನ್ನು ಇಟ್ಕೊಂಡೇ ನಾವು ಕೂಡ ಮಾತಾಡ್ತಾ ಇರೋದು. ಯಾಕೆ ಈಗ ನಮ್ಮ ಜಯಪ್ರಕಾಶ್ ಹೆಗಡೆ ಅವರು ಮಾತಾಡ್ತಾ ಇದ್ದಾಗ ನೋಡಿದೆ ನಾನು, ಹೇಗೆ ಪ್ರಶ್ನೆ ಏನು ಕೊಡ್ತೀರಿ ನೀವು ವೈಜ್ಞಾನಿಕವಾಗಿ ಇಲ್ಲ ಅನ್ನೋದಾದರೆ, ನಾನು ಇವ್ರು ಹೇಳಿದ್ರಲ್ಲ ಅಂಕಿಅಂಶದ ವಿಚಾರಕ್ಕೆ ಬಂದರೆ ಅಲ್ಲೂ ನಮಗೂ ಆತಂಕ ಇದೆ. ನಾವು ಯಾವುದೇ ಸವಲತ್ತು ನೋಡಿ, ಇಡೀ ಇವ್ರು ಹೇಳ್ದಂಗೆ ಇಡೀ ಒಕ್ಕಲಿಗ ಜನಾಂಗ ಇವತ್ತು ಮಣ್ಣನ್ನೇ ನಂಬ್ಕೊಂಡಂಥ ಜನಾಂಗ, ನಾವು ಕೃಷಿಯನ್ನೇ ನಂಬ್ಕೊಂಡಂಥ ಜನಾಂಗ. ಇವತ್ತು ಕೃಷಿ ಲಾಭದಾಯಕವಾಗಿಲ್ಲ, ಕೃಷಿ ಬಿಕ್ಕಟ್ಟುಗಳು ಸಾಕಷ್ಟಿದಾವೆ, ಕೃಷಿನ ಬಿಡ್ತಾ ಹೋಗ್ತಾ ಇದೆ ಈಗ ಸಂಪೂರ್ಣ ಒಕ್ಕಲಿಗ ಜನಾಂಗ. ಸಮುದಾಯ ಸಂಖ್ಯೆನ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಯಾಕೆ ಅಂತ ಇಲ್ಲಿ ತಂದಿದ್ದೀನಿ ನಾನು. ನನಗೆ ಎಂಟೈರ್ ಅಂಕಿಅಂಶಗಳು ಗೊತ್ತಿಲ್ಲ, ಆದರೆ ಒಂದು ಸ್ಯಾಂಪಲ್ ಅಲ್ಲಿ ನೋಡಿದಂಥದ್ದು ನೋಡಿ, ಇಲ್ಲಿ 61,58,352 ಸರ್ಕಾರಿ ಲೆಕ್ಕ ಇರೋದು. ಬಟ್ ಸಮುದಾಯ ಹೇಳ್ತಾ ಇರೋದು 1 ಕೋಟಿಗಿಂತ ಜಾಸ್ತಿ ಇದೆ ಅಂತ. ಅದಿರ್ಬೋದು. ಯಾಕೆ ಅವೈಜ್ಞಾನಿಕ ಅಥವಾ ಎಲ್ಲೋ ಕೂತ್ಕೊಂಡು ಬರ್ದವ್ರೆ ಅಂತ ಊಹೆನ ಯಾಕೆ ಹೇಳ್ತೀವಿ ನಾವು, ಆರೋಪನ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ಒಂದು ಸಣ್ಣ ಉದಾಹರಣೆ ಸರ್. ನಾನು ಚನ್ನಪಟ್ಟಣ ತಾಲೂಕಿನ ಒಬ್ಬ ವ್ಯಕ್ತಿ, ಅಲ್ಲಿ ಓದಿ ಅಲ್ಲೇ ಬೆಳೆದು ಅಲ್ಲಿ ಬಂದಂಥ ವ್ಯಕ್ತಿ. ನನ್ನ ತಾಲೂಕಿನಲ್ಲಿ ಕನಿಷ್ಠ ಏನಿಲ್ಲ ಅಂದ್ರೆ 60,000 ರಿಂದ 80,000 ಒಕ್ಕಲಿಗ ಮತ ಇದೆ. ಯಾವುದೇ ಶಾಸಕರನ್ನು ಕೇಳ್ಕೊಂಡ್ರು ಆಯಾ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಯಾವ್ಯಾವ ಜಾತಿದು ಎಷ್ಟು ಮತ ಇದೆ ಅಂತ ಗೊತ್ತಿದೆ. ಅದು ಒಂದೇ ಕಾನ್ಸ್ಟಿಟ್ಯೂನ್ಸಿನಲ್ಲಿ 60,000 ರಿಂದ 80,000 ಓಟ್ ಬರೋದಾದ್ರೆ, ಈ ಕಾಂತರಾಜ ಸಮಿತಿನಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ಅಂಕಿಅಂಶಗಳಲ್ಲಿ ಒಕ್ಕಲಿಗರ ಗಂಗಟ್ಕರ್ ಒಕ್ಕಲಿಗರ ಸಂಖ್ಯೆ ಎಷ್ಟು ಹೇಳಿದ್ದಾರೆ? 82,000 ಸಮಥಿಂಗ್ ಹೇಳಿದ್ದಾರೆ. ನಾನು ಹೇಳೋದು ಮಂಡ್ಯ, ರಾಮನಗರ, ಮೈಸೂರು ಭಾಗ ಎಲ್ಲ 4-5 ಜಿಲ್ಲೆನಲ್ಲಿ ಬಹುಸಂಖ್ಯಾತರು ಗಂಗಟ್ಕರ್ ಅಂಥವ್ರನ್ನ ಕೇವಲ 82,000ಕ್ಕೆ ನೀವು ಸೀಮಿತಗೊಳಿಸ್ತೀರಿ ಅಂದರೆ ಮುಂದೆ ನಮ್ಮ ಮೇಲೆ ಯಾವ ರೀತಿ ಪ್ರಹಾರ ಮಾಡ್ಲಿಕ್ಕೆ ಹೊರಟಿದ್ರಿ ಒಂದು. ಆಮೇಲೆ ನಾನು ಚಿಕ್ಕಂದಿನಿಂದ 96ರಿಂದ ನಾನು ಪತ್ರಕರ್ತ, ನಾನು ಈ ಭಾಗ ಯಲಹಂಕ ಸೇರಿದಂತೆ ಈ ಭಾಗದಲ್ಲೆಲ್ಲ ಓಡಾಡ್ಕೊಬತ್ತಿದ್ದೆ. ಮರಸು ಒಕ್ಕಲಿಗರು ಅವ್ರ ಬಗ್ಗೆ ಒಂದು ಹಾಸ್ಯ ಅನ್ಬೋದು, ಇದನ್ನ ಗಂಭೀರನೂ ಅಲ್ಲ, ಇದು ಅಲ್ಲ. ನಾನು ಏನೇನೋ ಮಾಡಿರ್ಬೋದು, 154 ಕೋಟಿ ಖರ್ಚು ಮಾಡಿರ್ಬೋದು, ಅದೆಷ್ಟೋ ಪುಟಗಳು 350 ಪುಟ ಬಂದಿರ್ಬೋದು, ಅದೆಲ್ಲ ಅಲ್ಲ ನಾನು ಕೇಳೋದು. ಮರ್ಸರ್ನ 3,500 ಚಿಲ್ಲರೆ ತೋರಿಸ್ತೀರಿ ನೀವು ಅನ್ನೋದಾದ್ರೆ ಇದು ಹಾಸ್ಯನ ಏನು? ನೀವು ಯಲಹಂಕಕ್ಕೆ ಬನ್ನಿ, ಖುದ್ದು ಬನ್ನಿ ಯಾರಾದ್ರೂ. ಒಂದು ವಾರ್ಡ್ನಲ್ಲಿ ನಾನು 5,000 ರಿಂದ 10,000 ಜನಸಂಖ್ಯೆ ತೋರಿಸ್ತೀನಿ. ಒಂದು ವಾರ್ಡಲ್ಲಿ ಯಲಹಂಕದಲ್ಲಿ ಮರಸು ನಾಡು ಅಂತಿದ್ದು. ಕೆಂಪೇಗೌಡರ ಕಾಲದಲ್ಲಿ ನಂದಿ ಬೆಟ್ಟದ ಸುತ್ತಮುತ್ತಲಿನ ಪ್ರದೇಶಗಳನ್ನ ಮರಸು ನಾಡು ಅಂತ ಕರಿತಿದ್ರು. ಅಲ್ಲಿ ವಾಸ ಮಾಡುವಂತ ಒಕ್ಕಲಿಗ ಜನಾಂಗನ ಮರಸು ಒಕ್ಕಲಿಗರು ಅಂತ ಕರೀತಾರೆ. ಅಂಥವ್ರನ್ನ ನೀವು 3,859 ತೋರಿಸ್ತೀರಿ ಅಂದ್ರೆ ಇದು ಹಾಸ್ಯನ, ಇದನ್ನ ಗಂಭೀರ ಅಂತ ಒಪ್ಕೋಬೇಕಾ? ಒಂದು. ಇನ್ನು ಹಾಸನ ಜಿಲ್ಲೆ, ನಾನು 3 ಸ್ಯಾಂಪಲ್ ಕೊಡ್ತೀನಿ, ಒಳಗಡೆ ಎಷ್ಟಿಲ್ಲ ನಾನು ನೋಡಿದ್ದು. ದಾಸ್ ಒಕ್ಕಲಿಗರು ಇಡೀ ಹಾಸನ ಸೇರಿದಂತೆ ಆ ಭಾಗದಲ್ಲಿ ದಾಸೊಕ್ಕಲಿಗರು ಮುಳ್ಳೊಕ್ಕಲಿಗರದ ದೊಡ್ಡ ಫೈಟು. ಇವತ್ತಲ್ಲಿ ಒಬ್ಬ ಶಾಸಕನಿಗೆ ಒಂದು ಸೀಟ್ ಕೊಡಬೇಕು ಅಂದ್ರೆ ಒಂದು ಪಕ್ಷ ಅದನ್ನ ಮಾನದಂಡ ಮಾಡ್ತದೆ, ಯಾರು ಎಷ್ಟವ್ರೆ ಅಂತ. ಹಾಗಾಗಿ 17,000 ಚಿಲ್ಲರೆಗೆ ಇದು ಒಪ್ಪಿಸ್ತಾರೆ. ನಾನು ಹೇಳಿದ್ರು ಇದು ಎಂಟೈರ್ ಇದರಲ್ಲಿ ಬೇಕಾದಷ್ಟು 106 ಒಳಗಡೆ ಬೇಕಾದಷ್ಟಿದೆ. ಆದರೆ 3 ಸ್ಯಾಂಪಲ್ ತಗೊಂಡು ಹೇಳ್ತಾವನೆ. ಇವ್ರು ಹೇಳಿದ್ರಲ್ಲ ಅಂಕಿಅಂಶ ಅಂತ, ಇದನ್ನು ಹೇಗೆ ಮಾಡಿರ್ಬೋದು, ಯಾರು ಮಾಡಿ? ನಾನಂತೂ ಹೇಳ್ತೀನಿ, ನಾನು ಬೆಂಗಳೂರಿನಲ್ಲೂ ಇದ್ದೀನಿ, ನಾನು ಬೇಕಾದಷ್ಟು ಇದನ್ನು ತಗೊಂಡಿದ್ದೀನಿ, ನಮ್ಮ ಮನೆಗಳಿಗೆಲ್ಲ ಬರಲಿಲ್ಲ. ಮತ್ತು ಇವ್ರು ಹೇಳ್ತಾರೆ ನಾವು ಇದು ಕೊಟ್ಟಿದ್ದೀವಿ, ಜಾಹೀರಾತು ಕೊಟ್ಟಿದ್ದೀವಿ ಅಂತ. ನಾವು ಹಿಂದೆ ಸೆನ್ಸಸ್ ಮಾಡುವಾಗ ನೋಡಿದ್ದು, ನಮ್ಮ ಮನೆ ಬಾಗಿಲಲ್ಲಿ ಬರೀತಿದ್ರು, ಏನಾದರೂ ಒಂದು ಮಾರ್ಕ್ ಹಾಕಿ ಹೋಗ್ತಿದ್ರು. ಈಗ ಆ ಥರದ್ದೇ ಇನ್ನೂ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇದೆ. ಎಲ್ಲೂ ನೀವು ಬನ್ನಿ ಸರ್, ನಾನು ವಾಸ ಮಾಡುವಂಥ ಬಸವೇಶ್ವರ ನಗರ, ಕಾಮಾಕ್ಷಿಪಾಳ್ಯ ಆ ಭಾಗಕ್ಕೆ ಎಲ್ಲರೂ ಒಂದು ತೋರಿಸ್ಬಿಡಿ ಸರ್. ಅಂದರೆ ಸ್ಯಾಂಪಲ್ 5,90,00,000ಕ್ಕಿಂತ ಹೆಚ್ಚಾಗಿ ಮಾಡಿದ್ವಿ, 94% ಮಾಡಿದ್ವಿ ಅಂತ ಹೇಳುವಂಥವ್ರು ಇವರು. ನಾನು ಎಲ್ಲಾದರೂ ಯಾರು ಕೇಳಿದ್ರು ನಮ್ಮ ಮನೆಗೆ ಬಂದಿಲ್ಲ. ಈಗ ಹಂಗಾದ್ರೆ ಏನು ಮಾಡಿರ್ಬೋದು ನೀವು ಇಷ್ಟು ಜನ ಶಾಸಕರನ್ನ ನಾವು ಅಡಾಪ್ಟ್ ಮಾಡ್ಕೊಂಡು ಮಾಡಿದೀವಿ ಅಂದರೆ ಇದು ನಿಮ್ಮ ಹಿಂದಿನ ಮರ್ಮ ಏನು? ಕೇವಲ ಇದೆಲ್ಲೂ ಪ್ರಚಾರ ಕೊಟ್ಟಿಲ್ಲ ಸರ್, ಇವ್ರು ಏನೋ ಹೇಳ್ಬೋದು, ಎಲ್ಲೂ ಪ್ರಚಾರ ಕೊಟ್ಟಿಲ್ಲ. ನಾವು ಜಾತಿ ಗಣತಿನಾರ ಮಾಡಿ ಮೊದಲೇನು ಹೇಳಿದ್ರು, ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿಯ ಅಧಿಕಾರ ಇದೆಯಾ? ಅದಿಲ್ಲ ಅಂದಮೇಲೆ ನಾವೊಂದು ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡ್ತೀವಿ ಅಂದರು. ವೆಲ್ಕಮ್. ನಾನು ಅದನ್ನು ಯಾಕೆ ಅಂತಂದರೆ ಹೇಳ್ದಂಗೆ ಇವತ್ತು ನಾವು ಒಂದೊಂದು ಊರನ್ನೂ ತಗೊಂಡ್ರೂ ತುಂಬ ಮನುಷ್ಯರಾಗಿ ನಾವು ಕನಿಷ್ಠ ಏನು ಬದುಕಬೇಕು, 78 ವರ್ಷದ ಪ್ರಜಾಪ್ರಭುತ್ವದಲ್ಲಿ ಅಷ್ಟು ಬದುಕೋಕೆ ಆಗ್ತಾ ಇಲ್ಲ ಸರ್. ಏನು ಬೇಡಿ, ಬೆಂಗಳೂರು ನಗರ 1ರಲ್ಲಿ ಸ್ಲಮ್ಮಲ್ಲಿ ಬದುಕ್ತಾ ಇದ್ದೀವಿ ಸರ್ ನಾವು. ಭೂ ಒಡೆಯರಾದಂಥವರು ಇವತ್ತು ಬೆಂಗಳೂರು ಸುತ್ತಲಿನ ಯೋಜನೆಗಳಿಗೆ
ಎಲ್ಲ ಕಾರಂತ ಬಡಾವಣೆ, ಕೆಂಪೇಗೌಡ ಬಡಾವಣೆ, ಎಲ್ಲ ಬಡಾವಣೆಗಳಿಗೂ ಎಷ್ಟೊಂದು ಸಾವಿರ ಲಕ್ಷಾಂತರ ಭೂಮಿ ಕಳ್ಕೊಂಡಿದ್ದೀವಿ. ಇವತ್ತು ಎಲ್ಲ ಅಕ್ಷರಶಃ ಬೀದಿಗೆ ಬಿದ್ದಿದ್ದೀವಿ. ಇವತ್ತು ಮೀಸಲಾತಿ ಬೇಕು. ನೀವು ಅವ್ರಿಗೆ ಕೊಟ್ಟಂಗೆ ನಮಗೂ ಕೊಡಿ. ನೀವು ಒಕ್ಕಲಿಗರು ದೊಡ್ಡವರು, ದೊಡ್ಡ ಏನೋ ಬಹುಸಂಖ್ಯಾತರು ಅಂತ ಅನ್ನೋದಾದ್ರೆ ನೀವು ಅವ್ರಿಗೆ ನಾನು ಹೇಳುದು, ನಿಮ್ಮ ತಟ್ಟೆಯಿಂದ ನಮ್ಗೇನು ಕೊಡಬೇಡಿ. ಯಾರು ಶತಮಾನಗಳ ಕಾಲದಿಂದ ತುಳಿತಕ್ಕೊಳಗಾಗವ್ರೆ ಅವರು ನೀವು ಕೊಡಿ, ನ್ಯಾಯ ಅದು. ನಾವು ನಿಮ್ಮ ಪರವಾಗಿರ್ತೀವಿ. ಆದರೆ ನಮ್ಮಲ್ಲೇ ಅವರಲ್ಲ, ಅವ್ರಿಗೆ ಮೋಸ ಮಾಡಬೇಡಿ. ಇಷ್ಟೇ ನನ್ನ. ರಮೇಶ್ ಅವರಿಗೆ ಪ್ರಮುಖವಾಗಿ ಜಾತಿ ಗಣತಿಯ ವರದಿ ಇದೆಯಲ್ಲ, ಇದು ರಾಜಕೀಯಕ್ಕಾಗಿನ ಅಥವಾ ಜನಪರವಾಗಿ ಇರುವಂಥ ವರದಿನ? ರಾಜಕಾರಣಿಗಳಿಗೆ ಅದು ರಾಜಕಾರಣ ಅಂತ ಅನಿಸಿದ್ರು ಕೂಡ ಒಂದು ಸಾಮಾಜಿಕ ನ್ಯಾಯ ಅದು. ಸಂವಿಧಾನದ ಆಶಯ ಏನಿದೆ, ಇವತ್ತು ಪ್ರಜಾಪ್ರಭುತ್ವದ ಬಗ್ಗೆ ನಮ್ಮ ಸ್ನೇಹಿತರು ಭಾಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಪ್ರಜಾಪ್ರಭುತ್ವ ಯಾವ ತಳಹದಿಯ ಮೇಲೆ ನಿಂತಿದೆ? ಸಂವಿಧಾನ. ಸಂವಿಧಾನದ ಪೀಠಿಕೆ ಏನು? ಪ್ರಿಯಾಂಬಲ್ನ ಆ ಒಂದು ಪೀಠಿಕೆ ಏನು? ಸೋದರತ್ವ, ಸಮಾನತೆ, ಸಾಮಾಜಿಕ ನ್ಯಾಯ. ನಾವು ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದಿಂದನೇ ಭ್ರಾತೃತ್ವವನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರತಿ ಆ ದೇಶದಲ್ಲೂ ಇಷ್ಟು ವರ್ಷಗಳಿಗೊಮ್ಮೆ ಅಂಥೇಳಿ ಜಾತಿ ಜನಗಣತಿ ಆಗಬೇಕು. ಆ ಜಾತಿ ಜನಗಣತಿ ಹೇಗಿರಬೇಕು ಅಂದರೆ ಪ್ರತಿಯೊಬ್ಬ ಕುಟುಂಬದ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಪರಿಸ್ಥಿತಿಗಳನ್ನು ಅವಲಂಬಿಸಿ ಜನಗಣತಿ ನಡೆಸಬೇಕು. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರೋದು, ನಾವು ಜಾತಿ ಜನಗಣತಿ ಮಾಡಲಿಲ್ಲ, ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳ ಬಗ್ಗೆ ನಾವು ಗಣತಿ ಮಾಡಿದ್ದೀವಿ ಅಂತ. ಅದನ್ನು ನಾವು ಸ್ವಾಗತ ಮಾಡ್ತೇವೆ. ಇವತ್ತು ವಿರೋಧ ಮಾಡ್ತಾವ್ರು ಯಾರು? ಯಾರು ಭೂಮಾಲೀಕರಾಗಿದ್ರೋ, ಯಾರು ಮೇಲ್ಪಂಕ್ತಿಯಲ್ಲಿ ಇಷ್ಟು ದಿನ ಎಲ್ಲ ಅಧಿಕಾರಗಳನ್ನು ಅನುಭವಿಸಿದ್ರು, ಯಾರು ಬರೀ ಭಾಷಣಕ್ಕೆ ಮಾತ್ರ ಸಮಾನತೆ, ಸಾಮಾಜಿಕ ನ್ಯಾಯ ಅಂತ ಮಾತಾಡೋ ಜನ ಇವತ್ತು ಕನಿಷ್ಠ ಕೆಳವರ್ಗದ ಜನ ಕೂಡ ಒಂದು ಮೇಲ್ಪಂಕ್ತಿಗೆ ಬರಬಾರ್ದು ಅನ್ನೋ ಉದ್ದೇಶದಿಂದ ವಿರೋಧ ಮಾಡ್ತಾ ಇರುವಂಥದ್ದು. ಮತ್ತು ಸಂವಿಧಾನದ ಆಶಯನೇ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಾನವಾದ ಒಂದು ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಸಮಾನವಾದ ಅವಕಾಶ ಸಿಗಲೇಬೇಕು. ಸಿಗಲಿಂದ ಅವಕಾಶದಿಂದ ಯಾರೂ ವಂಚಿತರಾಗಬಾರ್ದು. ಆ ಕಾರಣಕ್ಕೆ ಜಾತಿ ಸಮೀಕ್ಷೆಗಳು ನಡೀಬೇಕು. ಇವತ್ತು ಭೂಮಿಗಳು ಯಾರ ಕೈಯಲ್ಲಿದ್ದಾವೆ? ಸಂಪತ್ತು, ಹೆಚ್ಚಿನ ಆರ್ಥಿಕ ಸಂಪತ್ತು ಯಾರ ಕೈಯಲ್ಲಿದೆ? ಇಷ್ಟು ವರ್ಷಗಳ ಕಾಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 24% ಇರುವಂಥ ಹಿಂದುಳಿದ ಜಾತಿಯ ಒಂದು ವರ್ಗ ಇದುವರೆಗೂ ಮುಖ್ಯಮಂತ್ರಿ ಪೀಠವನ್ನು ಅಲಂಕಾರ ಮಾಡೋಕ್ಕಾಗೋದಿಲ್ಲ. ಒಂದು ಸಾಮಾಜಿಕವಾಗಿ ಉನ್ನತ ಹುದ್ದೆಗಳನ್ನು ಅಲಂಕರಿಸೋಕೆ ಆಗೋದಿಲ್ಲ ಅನ್ನೋದಾದರೆ ಇದಕ್ಕೆ ಯಾರು ಕಾರಣ? ಎಲ್ಲ ಥರದ ಅವರಿಗೆ ಪ್ರತಿಭೆಗಳಿದ್ದರೂ ಕೂಡ ಅವರನ್ನು ಅವಕಾಶ ವಂಚಿತರಾಗಿ ಮಾಡ್ತಾನೆ ಇದ್ದಾರಲ್ಲ. ಇದುವರೆಗೂ ಯಾರು ಈಗ ನಿನ್ನೆಯಿಂದ ನಾವು ನಾವು ಒಟ್ಟುಗೂಡಿದ್ರೆ ಸರ್ಕಾರನೇ ಬಿದ್ದೋಗುತ್ತೆ ಅನ್ನುವಂಥ ಒಂದು ಮಾತುಗಳನ್ನು ಆಡ್ತಾರಲ್ಲ, ಅವ್ರಿಗೇನಾದರೂ ಸಾಮಾಜಿಕ ಪ್ರಜ್ಞೆ ಇದೆಯಾ? ಈಗ ಸಮೀಕ್ಷೆ ಕೇವಲ ನಂಬರ್ಗಳಿಗೋಸ್ಕರ ನಿಮ್ಗೆ ಗಲಾಟೆ. ನಂಬರ್ಗಳು, ನಮ್ಮ ನಂಬರ್ ಕಡಿಮೆ ಬಂದಿದೆ, ನಮ್ಮ ನಂಬರ್ ಜಾಸ್ತಿ ಬರಬೇಕಾಗಿತ್ತು ಅಂತ. ಹಾಗಾದರೆ ಶತಮಾನಗಳಿಂದ ಪೌರ ಕಾರ್ಮಿಕರು ಯಾರು? ಕೂಲಿ ಕಾರ್ಮಿಕರು ಯಾರು? ನಿಮ್ಮ ಕೃಷಿ ಭೂಮಿಗಳು ಒಡೆಯರು ನೀವೆಲ್ಲ. ನಿಮ್ಮ ಕೃಷಿ ಭೂಮಿಗಳಲ್ಲಿ ಕೆಲಸ ಮಾಡ್ತಾ ಇರೋದು ಯಾರು? ನಿಮ್ಮ ಇಷ್ಟು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ವಿದ್ಯಾಸಂಸ್ಥೆಗಳು ಯಾರ ಹತ್ರ ಇದ್ದಾವೆ? ದೊಡ್ಡ ದೊಡ್ಡ ಫ್ಯಾಕ್ಟ್ರಿ, ಇಂಡಸ್ಟ್ರಿಯಷ್ಟು ಯಾರ ಕೈಲಿದ್ದಾವೆ? ದೊಡ್ಡ ದೊಡ್ಡ ಭೂಮಾಲೀಕರು ಯಾರಾಗಿದ್ದೀರಿ? ಈಗಿನ್ನೂ ಸಮಾಜದ ಮುಖ್ಯವಾಹಿನಿಗೆ ಎಲ್ಲೋ ಇಲ್ಲೊಬ್ಬ ಬರ್ತಾರೋ ವ್ಯಕ್ತಿಗಳು, ಅವ್ರ ಕುಟುಂಬದ ಆರ್ಥಿಕ ಪರಿಸ್ಥಿತಿಗಳು ಇನ್ನೂ ಮೇಲಕ್ಕೆ ಬರಬೇಕು, ಅವ್ರ ಬಗ್ಗೆ ಸಮೀಕ್ಷೆ ಆಗಬೇಕು ಅಂದರೆ ವಿರೋಧ ಮಾಡ್ತೀರಾ ಅಂತಂದರೆ ನೀವೆಲ್ಲ ಕುವೆಂಪು ಹೆಸರೊಳಕ್ಕೆ ನೀವು ಯೋಗ್ಯತೆ ಇರುವಂಥವ್ರ? ಕುವೆಂಪು ಏನು ಹೇಳಿದ್ರು? ವಿಶ್ವ ಮಾನವ ಸಂದೇಶವನ್ನು ಇಡೀ ಪ್ರಪಂಚಕ್ಕೆ ಕೊಟ್ಟಂಥ ಕುವೆಂಪು ಯಾವತ್ತೂ ತನ್ನನ್ನು ತಾನು ಒಂದು ಜಾತಿಗೆ ಸೀಮಿತಗೊಳಿಸಿ ಮಾತಾಡಿರಲಿಲ್ಲ. ಯಾವತ್ತೂ ಜಾತಿ ವ್ಯವಸ್ಥೆ ಒಳಗಡೆ ತಾರತಮ್ಯವನ್ನು ಒಪ್ತಾ ಇರಲಿಲ್ಲ ಅವರು. ವಿಶ್ವ ಮಾನವ ಸಂದೇಶ, ಏನಾದರೂ ಆಗು, ನೀನು ಹಿಂದೂ, ಕ್ರಿಶ್ಚಿಯನ್, ಮುಸಲ್ಮಾನ, ಪಾರ್ಸಿ, ಜೈನ ಅಂತ ಬರೀ ನೀವು ಉಪಜಾತಿಗಳ ಬಗ್ಗೆ ಮಾತಾಡ್ತೀರಿ, ಜಾತಿಗಳ ಬಗ್ಗೆ ಮಾತಾಡ್ತೀರಿ. ಅವ್ರ ಧರ್ಮಗಳ ಬಗ್ಗೆ ಸಂದೇಶವನ್ನು ಕೊಟ್ಟೋದ್ರು. ಮೊದಲು ನೀನು ಮನುಷ್ಯನಾಗು, ಮಾನವನಾಗು ಅಂತ. ಇವತ್ತು ಸಮೀಕ್ಷೆ ಆಗಬೇಕು, ಅದನ್ನು ಸ್ವಾಗತ ಮಾಡಬೇಕು. ನಿಮ್ಮ ನಂಬರ್ಗಳೇನಾದರೂ ಕಡಿಮೆ ಆಗಿತ್ತು ಅಂದರೆ ಇನ್ನೊಂದು ಸಮೀಕ್ಷೆ ಆಗಲಿ, ಬಟ್ ಸಮೀಕ್ಷೆನೇ ಮಾಡಬಾರ್ದು, ಮಾಡಲೇಬಾರ್ದು, ಒಪ್ಪಲ್ಲ ಅಂತ ಹೇಳೋದು ಎಷ್ಟು ಮಟ್ಟಕ್ಕೆ ಸರಿ? ಆಯಿತು, ಇವತ್ತು ದೊಡ್ಡ ದೊಡ್ಡ ಮಾತುಗಳು ಆಡ್ತಾ ಇರುವಂಥ ಜನಾಂಗ ಮತ್ತು ಕೆಲವು ನಾಯಕರುಗಳು ಯಾಕೆ ಅವ್ರದ್ದೇ ಪಕ್ಷದ, ಅವ್ರದ್ದೇ ಸಮುದಾಯದ ಮುಖ್ಯಮಂತ್ರಿಗಳಿದ್ದಾಗ ಯಾಕೆ ನೀವು ಸರ್ವೆ ಮಾಡಿಸ್ಬಾರ್ದಾಗಿತ್ತು? ಸಾಮಾಜಿಕ ನ್ಯಾಯದ ಬಗ್ಗೆ ಪುಂಖಾನುಪುಂಖವಾಗಿ ಭಾಷಣ ಮಾಡ್ತೀರಲ್ಲ, ಯಾಕೆ ನೀವು ಮಾಡಬಾರ್ದಾಗಿತ್ತು? ಮತ್ತು ಇವತ್ತು ಮುಸ್ಲಿಮ್ಸ್ರ ಬಗ್ಗೆ ಅಕ್ರೆ ಮಾತುಗಳು, ಅವತ್ತು ನಿಮ್ಮದು ವೋಟ್ ಬ್ಯಾಂಕ್ಗೋಸ್ಕರ ಮುಸ್ಲಿಮ್ಸ್ರ ಬಗ್ಗೆ ಮಾತಾಡಿದಾಗ ಮೊನ್ನೆ ವಕ್ಫ್ ಬಗ್ಗೆ ದೇವೇಗೌಡರ ನೀತಿ ಏನಾಗಿತ್ತು? ಅದು ಜಗಜ್ಜಾಹೀರಲ್ವಾ? ನೋಡಿ,
ಮನುಷ್ಯ ಮಾನವೀಯತೆಯನ್ನು ಮೊದಲು ಒಪ್ಕೋಬೇಕು. ಯಾರಿಗೆ ಸಂವಿಧಾನವನ್ನು ಓದ್ಕೊಂಡಿದ್ದಾರೋ, ಯಾರು ಅಂಬೇಡ್ಕರ್ ಸಾಹೇಬ್ರನ್ನ ಇಷ್ಟು ವರ್ಷಗಳಲ್ಲಿ ಅಂಬೇಡ್ಕರ್ ಅವರನ್ನ ಅರ್ಥ ಮಾಡ್ಕೊಳ್ಳದೆ ಅಂಬೇಡ್ಕರ್ ಜಯಂತಿಗಳನ್ನೇ ಮಾಡದೇ ಇದ್ದಂಥವ್ರು ಈಗ ಇವತ್ತು ಈಗ ಚರ್ಚೆ ಆಗ್ತಾ ಇರೋದು ಏನಂದ್ರೆ 2015ರಲ್ಲಿ 10 ವರ್ಷದ ಹಿಂದೆ ಆಗಿರುವಂತ ವರದಿಯನ್ನು ಈಗ ಯಾಕೆ ಇಡ್ತಾ ಇದೀರ ಅಂತ ವಿರೋಧ ವ್ಯಕ್ತ. ಅಲ್ಲ, ಯಾಕೆ ಇಡಬಾರ್ದು ಅಂತ. ಈಗ ಅದು ಸಾರ್ವಜನಿಕರ ತೆರಿಗೆ ದುಡ್ಡಲ್ಲಿ ಮಾಡಿರುವಂಥದ್ದಲ್ವಾ? ಅರೆ ಈಗ ಇದೇನು ಅದನ್ನ ಅಂತಿಮ ಅಲ್ವಲ್ಲ, ಚರ್ಚೆಗೆ ಒಳಪಡಿಸಿ ಸ್ವೀಕಾರ ಮಾಡಿ. ಮೊದಲು ನೀವು ಸ್ವೀಕಾರ ಮಾಡೋಕೆ ರೆಡಿ ಇಲ್ಲ ಅಂತಂದ್ರೆ ಮತ್ತೆ ಅಷ್ಟು ದುಡ್ಡು ವ್ಯಯ ಮಾಡಿ, ಸಾರ್ವಜನಿಕ ತೆರಿಗೆ ದುಡ್ಡು ವ್ಯಯ ಮಾಡಿ ಮಾಡಿದ್ದು ಸಮೀಕ್ಷೆ ಪೋಲಾಗಬೇಕಾ? ಎಸ್, ಅದು ಸಂಪೂರ್ಣ ವೈಜ್ಞಾನಿಕವಾಗಿದೆ, ಅದು ಕರೆಕ್ಟ್ ಆಗಿದೆ ಅಂತೇಳಿ ನಾನು ಉದ್ಘಾಟನದ ಮಾತಾಡಲಿಕ್ಕೆ ರೆಡಿ ಇಲ್ಲ. ಓಕೆ, ಮೊದಲು ಸಮೀಕ್ಷೆ ಆಗಲಿ, ಅದ್ರ ಬಗ್ಗೆ ಚರ್ಚೆ ಆಗಲಿ. ನೀವು ಚರ್ಚೆ ಮಾಡೋಕ್ಕೆ ರೆಡಿ ಇಲ್ದಿದ್ದ ಜನ ಮತ್ತೆ ಹೆಂಗೆ? ಚರ್ಚೆಗಳಾಗಲಿ ಅನ್ನೋದು ನನ್ನ ಭಾವನೆ. ಚರ್ಚೆ ಆಗಬೇಕು, ಪ್ರತಿಯೊಬ್ಬರಿಗೂ ಸಮಾನವಾದ ಅವಕಾಶ, ಪ್ರತಿಯೊಬ್ಬರಿಗೂ ಸಮಬಾಳು ಪಾಲು ಸಿಗಬೇಕು. ಸರಿ, ಪ್ರತಿಯೊಬ್ಬರಿಗೂ ಸಮಾನವಾದ ಅವಕಾಶಗಳು ಸಿಗಬೇಕು. ಭಾಳ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಈಗ ನಾನು ಕಟ್ಟ ಕಡೆಯ ವ್ಯಕ್ತಿ ಮುಖ್ಯವಾಹಿನಿಗೆ ಬರಬಾರದು ಎನ್ನುವಂಥದ್ದೇ ಇವತ್ತು ಸಮೀಕ್ಷೆಯನ್ನು ವಿರೋಧ ಮಾಡ್ತಾರ ಪಿತೂರಿ. ಸತೀಶ್ ಅವರು, ಈಗ ಪ್ರಮುಖವಾಗಿ ಇರುವಂಥದ್ದು, ಈಗ ಕೆಲವೊಂದಿಷ್ಟು ಸಮುದಾಯಗಳು ವಿರೋಧವನ್ನು ವ್ಯಕ್ತಪಡಿಸಿರೋದು ಯಾಕೆ ಅಂದರೆ 2011ರಲ್ಲಿ 6,10,00,000 ಜನಸಂಖ್ಯೆ ವರದಿಯನ್ನು ಹೇಳುತ್ತೆ. ಬಟ್ ಈಗ ಸಮುದಾಯಗಳು ಹೇಳ್ತಾ ಇರುವಂಥದ್ದು 2025ರಲ್ಲಿ 9 ಕೋಟಿ ದಾಟಿದೆ ಅಂತೇಳಿ. 7 ಕೋಟಿ ಅಂತ ವರದಿಯಲ್ಲಿದೆ. ಬಟ್ ಈಗ ಸಮುದಾಯ ಹೇಳ್ತಾರೆ, ಅಂದರೆ ಅವರು ಕೊಟ್ಟಿರುವಂಥ ಲೆಕ್ಕಾಚಾರಕ್ಕೆ ಹೋಲಿಕೆ ಮಾಡಿದ್ರೆ 9 ಕೋಟಿ ರಾಜ್ಯದ ಜನಸಂಖ್ಯೆ ಇರುತ್ತೆ ಅಂತೇಳಿ. ಅಂದರೆ ಎಲ್ಲಿ ಮಿಸ್ ಹೊಡಿತಾ ಇದೆ ಅಂತೇಳಿ, ಇದು ಹಾಸ್ಯಾಸ್ಪದನಾ ಅಥವಾ ಹೇಗೆ ಅಂತ ನೋಡಿ, ಇದು ಅವರ ದೃಷ್ಟಿಕೋನದ ಅನ್ವಯ ಹೇಳ್ತಾ ಇರೋ ಸ್ಟೇಟ್ಮೆಂಟ್ಗೆ ನಾನು ಪ್ರತಿಕ್ರಿಯೆ ಕೊಡೋಕ್ಕಾಗಲ್ಲ. ಯಾಕಂದ್ರೆ ಅವ್ರ ಅಸಂಪ್ಷನ್ ಅಂದರೆ ಅದು ಅವರ ಊಹೆ. ಯಾಕಂತ ಹೇಳಿದ್ರೆ ಇವಾಗ ನನಗೆ ನನ್ನ ಏರಿಯಾದಲ್ಲಿ ಎಷ್ಟು ಮನೆ ಕಾಣಿಸ್ತದೆ ಅಂತ ಹೇಳಿದ್ರೆ, ನಾನು ಒಂದು ಏರಿಯಾಗೆ ಹೋದ್ರೆ ಒಂದು 50-100 ಮನೆ, ನಾನು ಏನೋ ಸಮೀಕ್ಷೆ, ಇದು ಕೋಟ್ಯಾಂತರ ಜನಗಳನ್ನ ಒಳಗೊಂಡಿರ್ತಕ್ಕಂಥದ್ದು. ನಾನು ನಿಮ್ಗೆ ಆಗ್ಲೇ ಹೇಳಿದೆ, ನೀವು ಇಲ್ಲಿವರೆಗೂ ಯಾವ ರೀತಿಯ ಒಂದು ಸಿಸ್ಟಮ್ ಇತ್ತು ನಮ್ಮ ಕರ್ನಾಟಕದಲ್ಲಿ ಅಂತ ನೋಡೋದಾದ್ರೆ 1931ರಲ್ಲಿ ನಿಮಗೆ ಕೊನೆಯದಾದ ಒಂದು ಸಮೀಕ್ಷೆ ಅಂತಕ್ಕಂಥದ್ದು ಆಗಿದ್ದು. ಅದಾದ್ಮೇಲೆ ಏನಾಗ್ತದೆ, ಅದಕ್ಕಿಂತ ಮುಂಚೆ ಇನ್ನೊಂದು ಅಂಶ ಹೇಳ್ಬಿಡ್ತೀನಿ, ಮುಖ್ಯವಾದ ಅಂಶ. ಫಸ್ಟ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ರಾಜ್ಯ ಅಂತಿತ್ತು, ಮಿಲ್ಲರ್ ಸಮಿತಿ ಅಂತ ಹೇಳಿ ಬರ್ತದೆ. 1919ರಲ್ಲಿ ಮಿಲ್ಲರ್ ಸಮಿತಿ ಬರ್ತದೆ. ಅವತ್ತಿನ ದಿನ ಅವ್ರು ಏನ್ ಸ್ಟಡಿ ಮಾಡ್ತಾರೆ ಅಂತ ಹೇಳಿದ್ರೆ, ಯಾರು ವಿದ್ಯಾಭ್ಯಾಸ ಹೆಚ್ಚು ತಗೊಂಡಿದ್ದಾರೆ, ಯಾರು 4ನೇ ದರ್ಜೆ ಕ್ಲರ್ಕ್ ಆಗಿದ್ದಾರೆ, ಯಾರು ಸರ್ಕಾರದಲ್ಲಿ ಉನ್ನತ ಸ್ಥಾನದ ಅಧಿಕಾರದಲ್ಲಿದ್ದಾರೆ, ಮತ್ತೆ ಯಾರು ಹೆಚ್ಚು ಶಿಕ್ಷಣವನ್ನ ಪಡ್ಕೊಂಡಿದ್ದಾರೆ, ಸ್ಕೂಲ್ ಬಾಗಿಲು ಕಾಲಿಟ್ಟವ್ರು ಯಾರು, ಅವರು ನೋಡಿ ಬ್ರಾಹ್ಮಣರನ್ನ ಹೊರತುಪಡಿಸಿ ಮಿಕ್ತವರೆಲ್ಲ ಹಿಂದುಳಿದವರು ಅಂತ ಹೇಳ್ಬಿಟ್ಟು ಒಂದು ಸಾಮಾಜಿಕ ನ್ಯಾಯವನ್ನು ಕೊಟ್ಟರು. ಬ್ರಾಹ್ಮಣರನ್ನ ಹೊರತುಪಡಿಸಿ ಏಕಾಏಕಿ. ಆಮೇಲೆ ಆ ರಿಪೋರ್ಟು ವಿರೋಧ ಅವತ್ತು ಆಗಿತ್ತು. ಕೆಲವರು ಸಹಜವಾಗಿ ಸಮುದಾಯದವರು ಸವಲತ್ತುಗಳನ್ನ ಕಳ್ಕೊಂಡವರು, ಅದು ಸಹಜ. ವಿರೋಧ ಅಂತಕ್ಕಂಥದ್ದು ಇದ್ದಿದ್ದೆ, ಇದು ಇತಿಹಾಸ ದಾಖಲಾಗಿರೋದು. ಆದರೆ ಅಲ್ಲಿನೂ ಸಹ ಕ್ಲಿಯರ್ ಆಗಿ ಹೇಳ್ತಾರೆ, 7 ವರ್ಷ ಇದನ್ನ ಇಟ್ಕೊಂಡು ಆಮೇಲೆ ಮತ್ತೆ ಸಮೀಕ್ಷೆ ಮಾಡಿ ಅಂತ ಮಿಲ್ಲರೇ ಹೇಳ್ಬಿಟ್ಟಿದ್ದಾರೆ. ಅದಾದ್ಮೇಲೆ 1960ರಲ್ಲಿ ನಾಗನಗೌಡ ಮೈಸೂರು ರಾಜ್ಯ, ಏಕೀಕೃತ ಮೈಸೂರು ರಾಜ್ಯ. ಅವಾಗ ಮೈಸೂರು ರಾಜ್ಯದಲ್ಲಿ ಒಕ್ಕಲಿಗರ ಡಾಮಿನೇಷನ್ ಇರ್ತದೆ. ನಿಮ್ಗೆ ಯಾವಾಗ ಮೈಸೂರು ರಾಜ್ಯ ಅಂತ ಹೇಳಿದಾಗ ಉತ್ತರ ಕರ್ನಾಟಕದ ಭಾಗನೂ ಅಖಂಡ ಕರ್ನಾಟಕದ ಭಾಗ ಒಳಪಟ್ಟಾಗ ಲಿಂಗಾಯತರು ಮತ್ತು ಒಕ್ಕಲಿಗ ಸಮುದಾಯ ಅಂತಕ್ಕಂಥದ್ದು ಪ್ರಾತಿನಿಧ್ಯಕ್ಕೆ ಬರ್ತದೆ. ಅವತ್ತಿನ ದಿವಸ ಅವ್ರೇನ್ ಮಾಡ್ತಾರೆ, ಆ ಸ್ಯಾಂಪಲ್ ಅನ್ನ ಹಿಗ್ಗಿಸ್ಕೊಂಡು 1931-41, ಅದಕ್ಕೆ ಒರಿಜಿನಲ್ ತಂದಿದ್ದೀನಿ, ಅದನ್ನ ಹಿಗ್ಗಿಸ್ಕೊಂಡು ಅವರ ಜನಸಂಖ್ಯೆಗಳನ್ನ ಪಬ್ಲಿಷ್ ಮಾಡಿದ್ದಾರೆ. ಒಂದು ನಿಮಿಷ ಸರ್, ಇದರಲ್ಲಿ ತುಂಬಾ ಸ್ಪಷ್ಟವಾಗಿ ನೋಡಿ, ಮೈಸೂರು ರಾಜ್ಯಗಳ ಹಿಂದುಳಿದ ವರ್ಗಗಳ ಇದು ವರದಿ ನಾಗನಗೌಡ, ಇದು ಸರ್ಕಾರ ಪಬ್ಲಿಷ್ ಮಾಡಿರೋದು, ಇದು ನನ್ನ ಅಂಕಿ ಅಂಶ ಅಲ್ಲ. ಅವತ್ತಿನ ದಿವಸ ಅವರು ತುಂಬಾನೇ ಕ್ಲಿಯರ್ ಆಗಿ ಹೇಳಿದ್ದಾರೆ. ಇಲ್ಲಿ ಮಾರ್ಕ್ ಮಾಡಿ ತೋರಿಸಿದ್ದೀನಿ. ಇದು 1960ರಲ್ಲಿ ಈ ಜಾತಿ ಎಷ್ಟೆಷ್ಟು ಸಂಖ್ಯೆ ಇತ್ತು ಅಂತ ಹೇಳಿ ಇದೆ. ಲಿಂಗಾಯತರು 32,93,000 ಅಂತ ಹೇಳಿ ಕೊಟ್ಟಿದ್ದಾರೆ ಒಂದು. ಆಮೇಲೆ 1960ರಲ್ಲಿ ಒಕ್ಕಲಿಗ ಸಮುದಾಯ 27 ಲಕ್ಷ ಅಂತ ಹೇಳಿ 27,44,000. ಮತ್ತೆ ಮೇಜರು ಅನುಸೂಚಿತ ಜಾತಿ ಅವತ್ತಿನ ದಿವಸಕ್ಕೇನೆ 1,55,00,000. ಇದು ಎಲ್ಲಾನು ಸೇರಿಸಿ ಇಲ್ಲಿ ಅವ್ರೇನು ಬೈಫರ್ಕೇಶನ್ ಏನು ಮಾಡಿರ್ಲಿಲ್ಲ. ಆದ್ರೆ ಬೈಫರ್ಕೇಶನ್ ಯಾಕೆ ಮಾಡಿದ್ದಾರೆ ಇಲ್ಲಿ ಅಂತ ಹೇಳಿದ್ರೆ ಅದಕ್ಕೂ ಒಂದು ಅಂಶ ಇದೆ. ಯಾಕಂತ ಹೇಳಿದ್ರೆ ಇವತ್ತು ಉಪಜಾತಿಗಳಲ್ಲೂ ಯಾರು ಮುಂದುವರೆದಿದ್ದಾರೆ, ಹಿಂದುಳಿದಿದ್ದಾರೆ ಅಂತೇಳಿ ತಿಳ್ಕೊಳ್ಳೋದಕ್ಕೆ ಬೈಫರ್ಕೇಶನ್. ಅದನ್ನ ಅಪಾರ್ಥ ಮಾಡ್ಕೊಂಡು ನಮ್ಮ ಸಮುದಾಯನ ಹೊಡೆದಿದ್ದಾರೆ, ನೀವು ಒಂದು ಮಾಡ್ಕೊಳ್ರಪ್ಪ.
ನಾನು ಸಿಂಪಲ್ ಆಗಿ ಯಾರು ನನ್ನ ಸಮುದಾಯ ಹೊಡೆದಿದ್ದಾರೆ ಅಂದ್ರೆ ಆ ನಂಬರ್ಸ್ ಎಲ್ಲ ಇಟ್ಕೊಂಡು ನೀವು ಒಂದು ಮಾಡ್ಕೊಳ್ಳಿ, ಒಂದು ಮಾಡ್ಕೊಂಡು ಸಮುದಾಯವನ್ನ ಎತ್ತಿಡಿರಿ, ಎಲ್ಲಾನು ಮಾಡ್ಕೊಳ್ಳಿ, ರಾಜಕೀಯ ಮಾಡಿ, ರಾಜಕೀಯಕ್ಕೋಸ್ಕರನೇ ಕೇಳ್ತಿರೋದು. ಆದ್ರೆ ಆ ಸಮುದಾಯದೊಳಗೂ ಇರ್ತಕ್ಕಂಥ ಉಪಜಾತಿಗಳಿದೆಯಲ್ಲ ಅವರಲ್ಲಿ ಮೇಲೆ ಬರಬೇಕು, ಆ ಸಮುದಾಯದ ಜನರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿದ್ರೆ ನೀವು ಇದನ್ನ ಒಪ್ಬೇಕಾಗ್ತದೆ. ನೋಡಿ, ಅವತ್ತು ಈ ಅಂಕಿ ಅಂಶಗಳನ್ನ ಕೊಟ್ಬಿಟ್ಟು ಈ ಒಂದು ನಾಗನಗೌಡ ವರದಿ 1960ರಲ್ಲಿ 1,60,000 ಜನ ಪ್ರೌಢಶಾಲೆ ವಿದ್ಯಾರ್ಥಿಗಳನ್ನ ಆಧಾರವಾಗಿ ಇಟ್ಕೊಂಡು ಹಿಂದುಳಿದ ವರ್ಗದ ಮೀಸಲಾತಿ ಕೊಡ್ತಾರೆ. ಇದಾದ್ಮೇಲೆ 10 ವರ್ಷ ಇರ್ತದೆ. ನೆಕ್ಸ್ಟ್ 1972-74ರಲ್ಲಿ 75ರಲ್ಲಿ ಹಾವನೂರು ವರದಿ ಅಂತ ಬರ್ತದೆ. ಹಾವನೂರು ವರದಿನೂ ಅದೇ ಇದೆ. SLC ಮತ್ತೆ ಪದವಿಯನ್ನು ಎಷ್ಟು ಪಡೆದಿದ್ದಾರೆ, ಲಾಯರ್ಗಳು ಎಷ್ಟು ಜನ ಆಗಿದ್ದಾರೆ, KAS ಆಫೀಸರ್ಸ್ ಎಷ್ಟು ಜನ ಆಗಿದ್ದಾರೆ, ಈ ರೀತಿ ಶಾಂಪಲ್ಗಳನ್ನ ತಗೊಂಡು ನಮ್ಗೆ ಮೀಸಲಾತಿಗಳನ್ನ ಕೊಟ್ಟಿರೋದು. ಇಷ್ಟು ಸಮರ್ಪಕವಾದ, ಇಷ್ಟು ಸ್ಪಷ್ಟವಾದ 54 ಅಂಶಗಳು, 1.5 ಲಕ್ಷ ಜನ ಇನ್ವಾಲ್ವ್ ಆಗಿ ಈ ಒಂದು ಸರ್ವೆ, ಇದು ದೇಶಕ್ಕೆ ಮಾದರಿಯಾಗಿರೋ ಸರ್ವೆ. ನಾವು ಸಿದ್ದರಾಮಯ್ಯನವ್ರನ್ನ ಆ ಸಮಯದಲ್ಲಿ ಶ್ಲಾಘಿಸಿದೀವಿ, ಆಮೇಲೆ ನಾವು ತುಂಬಾನೇ ವಿರೋಧನೂ ಮಾಡಿದೀವಿ ಆಸ್ ಎ ರಿಸರ್ಚ್ ಸ್ಟೂಡೆಂಟ್ ಆಗಿ ನಾನು. ಯಾಕಂದ್ರೆ ಇಂಥ ಒಂದು ಒಳ್ಳೆ ಸಮೀಕ್ಷೆಗಳನ್ನ ಮಾಡಿ ನಿಮ್ಮ ಸರ್ಕಾರಗಳು ಬಂದಾಗ ಮತ್ತೆ ಈ ಸಮುದಾಯವರು ಹೋರಾಟ ಮಾಡಿರ್ತಕ್ಕಂಥವ್ರು ಇವತ್ತು ಆ ಸಮುದಾಯದ ಮುಖ್ಯಮಂತ್ರಿಗಳು ಆಗಿದ್ದಾಗ್ಲೂ ನೀವು ನೋಡ್ಲಿಲ್ವಲ್ಲ ಸ್ವಾಮಿ. ಇಷ್ಟು ದೊಡ್ಡ ಮಟ್ಟದ ಜನರನ್ನ ಒಳಗೊಂಡಿರೋದು ಕೇವಲ ನನ್ನ ಮನೆಗೆ ಬಂದಿಲ್ಲ ಅಂತ ಒಂದು ಚಿಕ್ಕ ಕಾರಣವನ್ನ ಇಟ್ಕೊಂಡು ಈ ಶಾಂಪಲ್ ಅನ್ನ ತಗೊಂಡು 70 ವರ್ಷ ನಾವು ಮೀಸಲಾತಿ ಸವಲತ್ತುಗಳನ್ನ ತಗೊಂಡಿದೀವಿ. ಆದ್ರೆ ನೀವು ಇದನ್ನ ಸ್ವಾಗತ ಮಾಡ್ಬೇಕಾ ಬೇಡವಾ? 2015ರಲ್ಲಿ ಯಾರ ಸರ್ಕಾರ ಇತ್ರಿ? ಸಿದ್ದರಾಮಯ್ಯನವರು ಇಳಿದೋದ್ರು, ಆಯ್ತು ಅವ್ರು ತಗೊಳಕ್ ಆಗಿಲ್ಲ ಅಂತ. ನೆಕ್ಸ್ಟ್ ಯಾರು ಬಂದ್ರು? ಕುಮಾರಸ್ವಾಮಿ ಅವರು ಅಧಿಕಾರಕ್ಕೆ ಬಂದ್ರು. ಏನ್ ಮಾಡಿದ್ರು? ಅದಕ್ಕೂ ಮುಂಚೆ ಇನ್ನೊಂದು ಹೇಳ್ತೀನಿ, ನನಗೆ ಗೊತ್ತಿರೋದು ಹಿಂದುಳಿದ ವರ್ಗದ ಇದರಲ್ಲಿ 2008-09ರಲ್ಲಿ ಕುಮಾರಸ್ವಾಮಿ ಅವರು ಸರ್ಕಾರವನ್ನ ರಚನೆ ಮಾಡಿದಾಗ ದ್ವಾರಕಾನಾಥ್ ಅವರು ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾಗಿರ್ತಾರೆ. ಅವರು ಸಮೀಕ್ಷೆ ಮಾಡಬೇಕು ಸರ್, ಈ ತರ ಪ್ರತಿ 10 ವರ್ಷಗಳಿಗೊಮ್ಮೆ ಮಾಡಬೇಕು ಅಂತ ಹೇಳಿ ಸರ್ಕಾರ ಮುಂದೆ ಪ್ರಪೋಸಲ್ ಇಟ್ಟಾಗ ತಿರಸ್ಕಾರ ಅದೇ ಬೇಸರ ಏನು ಗೊತ್ತಾ, ಕುಮಾರಸ್ವಾಮಿ ಅವರು ಇವತ್ತು ನಮ್ಮ ಎಷ್ಟು ಚೆನ್ನಾಗಿ ರಾಜ್ಯದಲ್ಲಿ ಹೇಳ್ತಾ ಇದ್ದಾರೆ ಜಾತಿಯ ಅಂದ್ರೆ- ಮೇಲೆ ಎಲೆಕ್ಷನ್ ಆಗತ್ತಲ್ಲ, ಅದೇ ಬೇಸರ ಇರೋದು ನಮ್ದು. ಸರ್ ಅದೇ ಅವ್ರ ಬಂಡವಾಳ. ಅದೇ ಬೇಸರ ಇದು, ಜಾತಿಯ ಮೇಲೆ ಎಲೆಕ್ಷನ್ ಮಾಡೋದು ಇದೆಯಲ್ಲ, ಅದೇ ಬೇಸರ. ಅಲ್ಲ, ಈಗ ನೀವ್ 2008-09ರಲ್ಲಿ ಕುಮಾರಣ್ಣ ಅವ್ರು ಇದ್ರಲ್ಲಪ್ಪ, ಕುಮಾರಣ್ಣ ಅವರು ಇವತ್ತು ಸಮಾಜನ ಹೊಡಿತಾ ಇದಾರೆ. ಅವರು ಇವಾಗ ಪಾಪ ಒಕ್ಕಲಿಗ ಸಮುದಾಯದ ಬ್ಯಾಟಿಂಗ್ ಮಾಡ್ತಾ ಇದಾರೆ. ಇವತ್ತು ನೀವೆಲ್ರೂ ಪರನು ಬ್ಯಾಟಿಂಗ್ ಮಾಡಿ ಎಲ್ರು ನಿಮ್ಮನ್ನು ಪ್ರೀತಿಸ್ತಾರೆ. ನೀವು ಈ ರೀತಿ ಒಂದು ಸಮಯಕ್ಕೆ ಒಂದೊಂದು ಹೇಳಿಕೆಗಳನ್ನ ಕೊಟ್ಕೊಂಡು ನಿಮ್ಮ ಅವಧಿಯಲ್ಲಿ ಮೌನಕ್ಕೆ ಜಾರಿ ಇವತ್ತು ಇಷ್ಟು ದೊಡ್ಡ ಮಟ್ಟದ ಸಮೀಕ್ಷೆನ ಓಪನ್ ಆಗಿ ಬಿಡುಗಡೆ ಮಾಡಿ ಯಾವ ಅಂಕಿಅಂಶದ ಮೇಲೆ ಮೀಸಲಾತಿ ಕೊಟ್ಟಿದ್ದೀರಾ? ನಾಚಿಕೆ ಆಗ್ಬೇಕು, ರಾಜಕೀಯ ಮಾಡೋರ್ನ ರಾಜಕೀಯ ಆಗ್ಬೇಕು. ಯಾಕಂತ ಹೇಳಿ ಮೀಸಲಾತಿ ಪ್ರಮಾಣ ಜಾಸ್ತಿ ಆಗಿದೆ. ಈಗ ಕಡಿಮೆ ಆಗಿದ್ರೆ ನೀವು ಒಳ್ಳೆ ಗನಂದರಿ ಕೆಲಸ ಮಾಡಿದೀರಾ, ರಾಜಕಾರಣದಿಂದ ಜನರಿಗೆ ನ್ಯಾಯ ಕೊಟ್ಟಿದ್ದೀರಾ ಅಂತ ಹೇಳ್ಬೋದು. ಇವತ್ತು ನೀವು ಮೀಸಲಾತಿ ನಿಮ್ಮ ಜನಪರ ಅಲ್ಲ, ಯಾರಾದ್ರೂ ಒಪ್ಕೋತಾರೆ. ನಾನೇನು ಅದೇ ಮೀಸಲಾತಿ ಇಲ್ಲ ಅಂದ್ರೆ ಮೀಸಲಾತಿ ಬೇಕು ಅಂತ ಹೋರಾಟ ಮಾಡೋದು, ಹೆಚ್ಚಳ ಕೊಡ್ತೀವಿ ಅಂತ ಹೇಳಿದ್ರೆ ಬೇಡ ಅಂತ ಹೇಳೋದನ್ನ ಯಾಕೆ ಸಮಗ್ರವಾಗಿ ಬಿಡುಗಡೆ ಮಾಡಿ. ಒಂದೇ ನಿಮಿಷ, ಇವ್ರ ಮಾತಿಗೆ ಪೂರಕವಾಗಿ ಈ ದೇಶದಲ್ಲಿ 2.5% ಇರುವಂತ ಜನ 10% ಮೀಸಲಾತಿ ತಗೊಂಡಾಗ ಯಾರು ಮಾತಾಡ್ಲಿಲ್ಲ. ಅದೇ ರಾಜಕಾರಣ. ಅಲ್ಲಲ್ಲ, ಅವ್ರು ಏನೇ ಸ್ಮಾರ್ಟ್ ಆಗಿ ಮಾಡ್ಲಿ, ಅವ್ರು ಏನೇ ಸ್ಮಾರ್ಟ್ ಆಗಿ ಮಾಡ್ಲಿ, ಈಗ ಮಾತಾಡುವಂತ ಜನ 2.5% ಇರುವಂತ ಜನಕ್ಕೆ 10% ಮೀಸಲಾತಿ ಕೊಟ್ಟಾಗ ಇದು ಸಂವಿಧಾನ ವಿರೋಧಿ ನಡೆ ಅಂತೇಳಿ ಒಬ್ಬ ನಾಯಕರು ಮಾತಾಡ್ಲಿಲ್ಲ. ಯಾಕಂದ್ರೆ ಅವ್ರ ರಾಜಕಾರಣ ಅಷ್ಟೇ ಮುಖ್ಯ ಆಗಿತ್ತು. ಯಾಕಂದ್ರೆ ಆ ಸಮುದಾಯ ಈ ದೇಶದ ದೊಡ್ಡ ದೊಡ್ಡ ಬಲಿಷ್ಠ ಸ್ಥಾನಗಳಲ್ಲಿ ಅವರಿದ್ದಾರೆ. ಅವ್ರ ವಿರುದ್ಧ ಮಾತಾಡಿದಾಗ ನನಗೆ ಆಪತ್ತು ಬರುತ್ತೆ ಅಂತ ಚೆನ್ನಾಗಿ ಗೊತ್ತಿತ್ತು ಇವ್ರಿಗೆ. ವಿಪರ್ಯಾಸ ಏನು ಅಂತ ಹೇಳಿದ್ರೆ, ಕುಮಾರಣ್ಣನವರು ಅಧಿಕಾರಕ್ಕೆ ಬರ್ತಾರೆ, ಯಡಿಯೂರಪ್ಪನವರು ಬರ್ತಾರೆ. ಎಲ್ಲಿ ನೀವು ಸಾಮಾಜಿಕ ನ್ಯಾಯ ಕೊಟ್ರೆ ಹಿಂದುಳಿದ ವರ್ಗಕ್ಕೆ? ವಿಪರ್ಯಾಸ ಇನ್ನೊಂದೇನು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಯಾರೋ ಬಲಾಢ್ಯ ಸಮುದಾಯದ ಅಲ್ಲದವರು ಮುಖ್ಯಮಂತ್ರಿ ಬಂದಾಗ್ಲೇನೆ ಈ ಒಂದು ಸಮೀಕ್ಷೆ ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು ಪ್ರಶ್ನೆ ಅಂದ್ರೆ ಮುಂಚೂಣಿಗೆ ಬರ್ತಾ ಇದೆ. ದೇವರಾಜ ಅರಸರ ಟೈಮಲ್ಲಿ ಹಾವನೂರು ಆಯೋಗವನ್ನ ತಗೊಂಡು ಬಂದು ಮೀಸಲಾತಿಯನ್ನು ಕೊಟ್ಟು ದೊಡ್ಡ ಕ್ರಾಂತಿಯನ್ನ ಮಾಡ್ತಾರೆ. ಎಲ್ರಿಗೂ ಒಂದು ರಾಜಕೀಯ ಒಂದು ಇದನ್ನು ಕೊಡ್ತಾರೆ. ಮತ್ತೆ ಮುಖ್ಯವಾಗಿ ಮೀಸಲಾತಿಗಳನ್ನ ವರ್ಗೀಕರಣ ಮಾಡಿ ಕೊಡ್ತಾರೆ. ಮತ್ತೆ ಸಿದ್ದರಾಮಯ್ಯನವರು ಬಂದು ಇದನ್ನು ಮಾಡ್ಬೇಕಾ ಹೊರತು ಅದೇ ಒಕ್ಕಲಿಗ ಸಮುದಾಯದವರು ಮತ್ತೆ ಲಿಂಗಾಯತ ಸಮುದಾಯದ ಒಂದು ಮುಖ್ಯಮಂತ್ರಿಗಳಿದ್ರಲ್ಲ, ನೀವೆಲ್ಲ ದೊಡ್ಡ ಮನ್ಸು ಮಾಡಿ ಹಿಂದುಳಿದ ವರ್ಗಗಳಿಗೆ ಎಲ್ಲಾ ಸಮುದಾಯದವ್ರಿಗೆ ನ್ಯಾಯ ಕೊಡಿಸ್ಬೋದಾಗಿತ್ತಲ್ಲ.
ಯಾಕೆ ಮಾಡ್ಲಿಲ್ಲ ನೀವು? ಸರ್ ಈಗ ಮತ್ತೆ ಇವ್ರು ಹೇಳ್ತಾರೆ, ಅಧಿಕಾರಕ್ಕೆ ಬಂದು ಬಿಟ್ಟಿದ್ದಾರೆ. ಕುಮಾರಸ್ವಾಮಿ ಕಾಲದಲ್ಲಿ ಆಗ್ಲಿಲ್ಲ. ಅಲ್ಲ, ಇಲ್ಲ, ನಿಜ. ಇಲ್ಲ, ನಿಜ, ಮಾಡ್ಸಿಲ್ಲ. ಅವ್ರಿಗೆ ಇದ್ದದ್ದೇ ಕೆಲವು ಮಾಡಿಸ್ಲೇ ಇಲ್ಲ. ತಿಂಗಳು. ಒಂದ್ ಹೇಳ್ತೀನಿ, ಅಲ್ಲ ಒಂದು ವರ್ಷ ಇದ್ರು. ಕೆಲವೇ ತಿಂಗಳಿರ್ಲಿ. ಸೈನ್ ಮಾಡಿ ಸಿದ್ದರಾಮಯ್ಯನವರು ಸೈನ್ ಮಾಡಿ ಐದ ವರ್ಗಕ್ಕೆ ಏನ್ ನ್ಯಾಯ ಕೊಟ್ಟವ್ರೆ ಅಂತ ನಮ್ಗೆ ಇಲ್ಲ, ಗೊತ್ತಿದೆ. ಇವತ್ತು ಅವ್ರು ಕೊಡದೆ ಹೋದ್ರೆ ಸಿದ್ದರಾಮಯ್ಯನವರು ವಿಲ್ಲನ್ನೇ. ಸಿದ್ದರಾಮಯ್ಯನವರು ವಿಲ್ಲನ್ನೇ. ಯಾಕಂದ್ರೆ ಈಗ ಅವರು ಸಹ ಸರ್, ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗಕ್ಕೆ ಕೊಟ್ಟಿಲ್ಲ. ಮಕ್ಕಳ ಟೋಪಿ ಆಗುತ್ತಾ ಇಲ್ವೋ ನನಗೆ ಗೊತ್ತಿಲ್ಲ. ಈಗ 4ವರೆಗೆ ಅದೇ ಕ್ಲೈಮ್ಯಾಕ್ಸ್ 4ವರೆಗೆ ಇದಾಗುತ್ತಾ ಇಲ್ವೋ? ಅವ್ರೇನು ಸಿದ್ದರಾಮಯ್ಯನವರು ಒಂದು ಶಾಶ್ವತವಾಗಿ ವಿಲ್ಲನ್ನ ಉಳ್ಕೊಂತಾರೆ ನೋಡಿ ಹಿಂದುಳಿದ ಸರ್, ವರ್ಗಕ್ಕೆ. ಈಗ ಒಂದ್ ಮಾತು ಹೇಳ್ತೀನಿ. ಯಾರ ಪಾಲಿಗೆ ಅವರು anti ವಿಲ್ಲನ್ನೇ. climax ಆಗುತ್ತೆ ಇವತ್ತು ಅಂತ. ಸರ್, ಈಗ ಯಾರು ಕೇಳೋದಿಲ್ಲ, ಕೊಡೋದಿಲ್ಲ ಸರ್. ಅರ್ಥ ಆಗ್ಬೇಕು. ಅವರು ವಿಲ್ಲನ್ನೇ. ಒಂದ್ ನಿಮಿಷ, ಒಂದ್ ನಿಮಿಷ ಸ್ವಾಮಿ, ಈಗ ನೀವು ಒಂದೇ ನಿಮಿಷ. ಮಾತಾಡಿದ್ರಿ, ನನ್ಗೆ ಇಲ್ಲ, ಇಲ್ಲ, ಅವಕಾಶ ಅವರು ಕೊಡಿ. ಅವರು ನನ್ಗೆ ಮುಗೀತು. ಮತ್ತೆ ಕೆನಲ್ ಗೌಡ್ರೆ, ಯಾಕೆಂದ್ರೆ ನಾನು ಮುಗಿಸ್ತೀನಿ ಅವ್ರು. ಯಾರು ಮಾತಾಡ್ಬೇಕಾದ್ರೆ ನೀವು ನಾನು ಸುಮ್ಮನೆ ಇರ್ತೀನಿ. ನನಗೆ ಒಂದು ಚಾನ್ಸ್ ಕೊಟ್ಟಾಗ ನಾನು ಮಾತಾಡ್ತೀನಿ. ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯಕ್ಕೆ ಈ ಮೀಸಲಾತಿ ಎತ್ಕೊಂಡವ್ರೆ ಅಂತ ನಿಮ್ಗೆ ಅನಿಸ್ತದ? ಒಂದೇ ಸುಳ್ಳು, ಮಾತು. 15 ಸುಳ್ಳು. ಬೆಲೆ ಹಾಕಿದಾರಲ್ಲ, ಸೈನ್ ಹೇಳಿ ಸರ್, ಹಾಕಿದ್ರೆ ಆಗೋಯ್ತು. ಬೆಲೆ ಏರಿಕೆ, ಅಬ್ಬಾ. ಬೆಲೆ ಏರಿಕೆ ಇಲ್ಲ, ನಾವು out of topic ಮಾತಾಡಲ್ಲ. ಭ್ರಷ್ಟಾಚಾರಗಳ ಬಹಳ ದೊಡ್ಡ ಇವು ಅದೆಲ್ಲನೂ ಜನರಿಂದ ಆ ಮನಸ್ಸನ್ನ ಡೈವರ್ಟ್ ಮಾಡೋಕೆ ಅಷ್ಟೇ ಮಾಡಿದ್ದಾರೆ ಹೊರತು Yes. ಸರ್ ಇದು ತಂದ್ಬಿಟ್ರೆ ನಾನು ಸ್ವಾಗತಿಸ್ತೀನಿ ಸರ್. ಚರ್ಚೆ ನಡೀಲಿ. ಇದು ಅಂದ್ರೆ ಸಿದ್ದರಾಮಯ್ಯ ಕಾಂಗ್ರೆಸ್ಸಿನ ಒಳಗೆ ಇರುವಂತ ಜಗಳವನ್ನ ಮುಚ್ಚಿ ಹಾಕಿಕೊಳ್ಳೋದಕ್ಕೆ ಇದು ಅಂದ್ರೆ ಡೈವರ್ಟ್ ಮಾಡಿ ಜಾತಿ ನಡುವೆ ಎತ್ಕಟ್ಟಿ ಅಲ್ಲಲ್ಲ, ಕಿಚ್ಚೆತ್ತವ್ರೆ. ಈಗ ಇವ್ರ ಮಾತನ್ನ ನಾನು ಒಪ್ಕೊಳ್ಳೋದಾದ್ರೆ ನಾನು ನಿಜವಾಗ್ಲೂ ಅವ್ರ ಮಾತನ್ನ ಪುರಸ್ಕರಿಸ್ತೀನಿ. ಯಾಕಂದ್ರೆ ಇವತ್ತಿನ ಟೈಮಲ್ಲಿ ಜಾತಿ ಜನಗಣತಿನ ಸ್ವಾಗತ ಮಾಡಿದ್ರು ಕೂಡ ಮಾನ್ಯ ಸಿದ್ದರಾಮಯ್ಯರು ಘಂಟಾಘೋಷವಾಗಿ ಹೇಳ್ಬೇಕಾಗಿತ್ತು. ಕನಿಷ್ಠ ಮೊನ್ನೆ ತಾನೇ ಅಂಬೇಡ್ಕರ್ ಜಯಂತಿ ಮಾಡ್ತಾ ನಾನು ಪ್ರತಿಮೆ ತರ್ತೀನಿ, ಮತ್ತೆ ಅದೇನೋ ತರ್ತೀನಿ ಅಂತ ಹೇಳಿದಾರಲ್ಲ, ಸಂವಿಧಾನ ಪೀಠ ಮಾಡ್ತೀನಿ ಅವೆಲ್ಲ ಹೇಳಿದಾರಲ್ಲ, ಅವೆಲ್ಲ ಮಾಡ್ಲಿಕ್ಕೆ ಎಷ್ಟು ವರ್ಷ ಕಾಯ್ಬೇಕೋ ಗೊತ್ತಿಲ್ಲ. ಆದ್ರೆ ಅವರು ಹೇಳ್ಬೇಕಾಗಿದ್ದು ಇನ್ನು ಮುಂದೆ ಈ ವರ್ಷದಿಂದ SC SC TSP ದುಡ್ಡು ದಲಿತರಿಗಾಗಿ ಮೀಸಲಿಟ್ಟಿರುವಂತ ದುಡ್ಡನ್ನ ನನ್ನ ಸರ್ಕಾರದಲ್ಲಿ ದುರುಪಯೋಗ ಆಗೋದಕ್ಕೆ ಬಿಡೋದಿಲ್ಲ ಅಂತ ಒಂದು ಮಾತು ಅನ್ನುವಂತ ಹೇಳ್ಬೇಕಾಗಿತ್ತು. ಮಾತನ್ನ ಹೇಳಿದ್ರೆ ಅವ್ರು ನಿಜವಾಗ್ಲೂ ಸಾಮಾಜಿಕ ಅಧಿಕಾರ ಅಂತ ನಾವು ಭಾವಿಸ್ತಾ ಇದೀವಿ. ಅಫ್ಕೋರ್ಸ್ ಅವರೇನು ಸಚ್ಚಾರಿತ್ರೇನಲ್ಲ, ಅವರೇನು ಭ್ರಷ್ಟಾಚಾರ ಮಾಡಲೇ ಇಲ್ಲ ಅಂತ ನಾವು ಹೇಳೋಕೆ ಬರೋದಿಲ್ಲ. ಆದರೆ ಒಳ್ಳೆ ಕೆಲಸ ಮಾಡಿದಾಗ ಸ್ವಾಗತ ಮಾಡೋಣ. ಅವರು ಅವ್ರ ಸರ್ಕಾರದಲ್ಲಿ ಅವರು ಕೆಲವೊಂದು ತಪ್ಪು ಧೋರಣೆಗಳನ್ನು ತಳೆದಾಗ ನಮ್ಮಂಥವ್ರು ವಿರೋಧ ಮಾಡಬೇಕು. ಈಗ ಇದನ್ನು ಸ್ವಾಗತ ಮಾಡಬೇಕಲ್ವಾ? ಇದನ್ನು ವಿರೋಧ ಮಾಡ್ತಾರೋ ಯಾರು? ಶತಮಾನಗಳಿಂದ ಅನುಭವಿಸ್ಕೊಂಡು ಬಂದಂಥ ಜನ. ಇವತ್ತು ಇವ್ರು ಹೇಳಿದ್ರು ಕೃಷಿ ಭೂಮಿಯಲ್ಲಿ ನಾವು ಕೃಷಿ ಭೂಮಿ ಮಾಲೀಕರೇ ಇವತ್ತು ನಮಗೆ ಬೆಳೆ ಸಿಗ್ತಲ್ಲ ಅಂತ ಇವ್ರ ಹೋರಾಟ, ನಮಗೆ ಕೂಲಿ ಸಿಗ್ತಲ್ಲ ಅಂತ ನಮ್ಮ ಹೋರಾಟ, ಇವರಿಗೆ ಬೆಳೆ ಸಿಗ್ತಲ್ಲ ಅಂತ ಹೋರಾಟ, ನಮಗೆ ಕೂಲಿನೇ ಇಲ್ವಲ್ಲ ಸ್ವಾಮಿ. ನೀವು ಅದ್ರ ಕೃಷಿ ಭೂಮಿ ಮಾಲೀಕರು, ನಾವಿನ್ನು ಕೃಷಿ ಕಾರ್ಮಿಕರಾಗಿ ಉಳಿದಿದ್ದೀವಿ. ಹೇಳ್ಕೊಳ್ಳಕ್ಕೆ ಕೃಷಿ ನಾವಿನ್ನು ಕೃಷಿ ಕಾರ್ಮಿಕರಾಗಿ ಉಳಿದಿದ್ದೀವಿ. ನಮ್ಮವೆಲ್ಲ ನಮಗೆ ಸಾಮಾಜಿಕ ನ್ಯಾಯ ಸಿಗಬಾರ್ದಾ? ಮತ್ತೆ ಇವತ್ತು ನಮ್ಮ ಸ್ನೇಹಿತರು ಅರ್ಥ ಮಾಡ್ಕೋಬೇಕು. ಇವತ್ತು ನಿಮ್ದು ದೊಡ್ಡ ನಾನು ಆಗ್ಲೇ ಹೇಳಿದಂಗೆ ಮತ್ತೆ ರಿಪೀಟ್ ಮಾಡ್ಬೇಕಾಗುತ್ತೆ. ನಿಮ್ಮ ಎಜುಕೇಶನ್ ಟ್ರಸ್ಟ್ಸ್ ಎಲ್ಲ ಯಾರ ಹೆಸರಿದೆ ಸ್ವಾಮಿ? ಇವತ್ತು DK ಶಿವಕುಮಾರ್ ಅವರು ಮಾತಾಡ್ತಾರೆ, R ಅಶೋಕ್ ಅವರು ಮಾತಾಡ್ತಾರೆ. DK ಶಿವಕುಮಾರ್ ಸರ್ಕಾರದ ಒಂದು ಭಾಗ, ಈ ಸರ್ಕಾರದ ಒಂದು ಭಾಗ ಮತ್ತೆ ಉಪಮುಖ್ಯಮಂತ್ರಿ ಆಗಿದ್ದಂಥವ್ರು ಅವರು ಸರ್ಕಾರದ ನಡೆಯನ್ನ ವಿರೋಧ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಸಮುದಾಯದ ಬಗ್ಗೆ ಇರುವಂತ ಅಕ್ಕರೆ. ಆದ್ರೆ ನೋಡಿ SC SC TSP ದುಡ್ಡು, SC SC TSP ದುಡ್ಡು ಅವ್ರ ಕಣ್ಣು ಮುಂದೆ ದುರುಪಯೋಗ ಆಗ್ತಾದ್ರು ಕೂಡ ಇದುವರೆಗೂ ಒಬ್ಬ SC ST MLAಗಳು ಮಾತಾಡ್ಲಿಲ್ಲ. ನಿಮಗೊಂದು ಮಾತು ಹೇಳ್ತೇನೆ. ಒಮ್ಮೆ R ಅಶೋಕ್ ಅವ್ರು ಹೇಳ್ತಾರೆ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಭೋವಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮಗಳು ನಡೀತಲ್ಲ, ಎಲ್ರಿ ಇಷ್ಟೆಲ್ಲ ನಿಮಗೆ ಅವ್ರ ದುಡ್ಡನ್ನ ನೀವು ಕದಿತೀರಲ್ಲ, ನಿಮಗೆ ಧೈರ್ಯ ಇದ್ರೆ ಲಿಂಗಾಯತ ಅಭಿವೃದ್ಧಿ ನಿಗಮ, ವಕ್ರ ಅಭಿವೃದ್ಧಿ ನಿಗಮ ಕೈ ಹಾಕಿ ನೋಡೋಣ, ನೀವು ಧೈರ್ಯ ಇತ್ತು ನಿಮಗೆ ಅಂತ ಮಾತನ್ನ ಹೇಳ್ತಾರೆ. ಅಂದ್ರೆ ಅವರನ್ನ ಕಾಪಾಡ್ಕೊಳ್ಳಕ್ಕೆ ಅವ್ರಿಗೆ ಶಕ್ತಿ ಇದೆ. ನಿಮಗೆ ಇಲ್ಲ ಸದನದಲ್ಲಿ ಮಾತಾಡಿದ್ದು ಸದನದಲ್ಲಿ ಮಾತಾಡಿದ್ದು ಅಂದ್ರೆ ನಾನು ಏನ್ ಎಕ್ಸಾಂಪಲ್ ಕೊಡಕ್ ಬರ್ತಾ ಇದ್ದೀನಿ ಅಂತಂದ್ರೆ, ಕೆನಲಿಗೌಡ್ರೀಗ ಪ್ರಮುಖವಾಗಿ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಇರೋದು ಏನು ಅಂದ್ರೆ ಜಾತಿ ಗಣತಿಯನ್ನು ನಾವು ಜಾರಿಗೆ ತರ್ತೀವಿ ಅಂತ ಹೇಳಿ, ಅದರ ಪ್ರಕಾರ ಆಗ್ತಾ ಇದೆ. ಬಟ್ ಮಧ್ಯದಲ್ಲಿ ಯಾಕೆ ಈ ರೀತಿ ಅಪಸ್ವರ ಅಂತ ಹೇಳಿ? ಸರ್, ಯಾವುದನ್ನು ಇವರು ಜಾತಿ ಗಣತಿ ಮಾಡ್ತಾರ ಸ್ವಾಗತಿಸ್ತೀವಿ, ಅದನ್ನೂ ಕರೆಕ್ಟ್ ಆಗಿ ಮಾಡ್ಲಿಲ್ಲ ಸರ್. ಇವರು ಆರ್ಥಿಕ ಸಾಮಾಜಿಕ ಇನ್ನೊಂದು ಸಮೀಕ್ಷೆ ಮಾಡ್ತೀವಿ ನಿಮ್ಮ ಮನೆಗೆ ಬಂದು ಇಲ್ಲ, ಬಂದಿದ್ರೆ ಸ್ವಾಗತಿಸ್ತೀವಿ ಸರ್. ಯಾಕೆಂದ್ರೆ ಯಾವುದೇ ವ್ಯಕ್ತಿ ಇವತ್ತಿರ್ತಕ್ಕಂಥವನು ಮೇಲ್ವರ್ಗ ಆಗ್ಲಿ ಕೆಳವರ್ಗ ಆಗ್ಲಿ ಎಲ್ಲಾದ್ರಲ್ಲೂ ಕೂಡ ಹಿಂದುಳಿದವ್ರದ್ದು ಇದ್ದೇ ಇರ್ತಾರೆ. ಇಲ್ಲಿ ಯಾರ್ದೋ ಅನ್ನದ ಪಾತ್ರೆಯಲ್ಲಿ ಇರ್ತಕ್ಕಂಥ ಅನ್ನವ ತಟ್ಟೆಯಲ್ಲಿ ಇರ್ತಕ್ಕಂಥದ್ದು ಕಿತ್ಕೊಂಡು ಇನ್ನೊಬ್ಬ ತಿನ್ನಬಾರ್ದು, ಅದು ಸಾಮಾಜಿಕ ನ್ಯಾಯ ಅಲ್ಲ. ನೀವು ಯಾವುದೇ ರೀತಿಯ ಹಿಂದುಳಿದ ವರ್ಗದವ್ರಿಗೆ, ಶತಮಾನಗಳ ತುಳಿತಕ್ಕೊಳಗಾದವ್ರಿಗೆ ಎಲ್ಲ ರೀತಿಯ ಸವಲತ್ತುಗಳನ್ನ ಮೀಸಲಾತಿನ ಕೊಡಿ, ನಾವು ಅದನ್ನ ಆಶಿಸ್ತೀವಿ. ಆದ್ರೆ
ಒಂದು ಬೆಣ್ಣೆಗೆ ಈಗ ಅವ್ರು ಕೊಡಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಇನ್ನೊಬ್ರು ಒಡೆದು ಕೊಡೋದಿದೆಯಲ್ಲ ಅದಾಗಬಾರ್ದು ಅನ್ನೋದಷ್ಟೇ. ಯಾಕೆಂದರೆ ನಮಗೇನು ಬೇಡ, ನಾವು ಒಂದಿಷ್ಟು ಅಷ್ಟೋ ಓದ್ಕೊಂಡಿದ್ದೀವಿ, ಮೇಲ್ ಬಂದಿದ್ವಿ. ನಮ್ಮ ಹಿಂದೆ ಇನ್ನೂ ಬೇಕಾದಷ್ಟಿದೆ ಸರ್. ಆಟೋ ಓಡಿಸ್ತಾ ಇರೋದು, ಸ್ಲಮ್ಮಲ್ಲಿ ಜೀವನ ಮಾಡ್ತಾವ್ರೆ. ಇವತ್ತು ಬಾಡಿಗೆ ಕಟ್ಟೋಕ್ಕಾಗದೇ ಇರುವಂಥ ಯೋಗ್ಯತೆ ಅಂಥ ಪರಿಸ್ಥಿತಿಗೆ ಬಂದು ನಿಂತವ್ರೆ. ಇವ್ರು ಹೇಳ್ತಾರಲ್ಲ ಲ್ಯಾಂಡ್ ಲಾರ್ಡ್ಸ್ ಅಂತ, ಆ ಲ್ಯಾಂಡ್ ಲಾರ್ಡ್ಸು ಬಂದು ಇಲ್ಲಿ ಸ್ಲಮ್ಮಲ್ಲಿ ವಾಸ ಮಾಡ್ದಂಗೆ ಮಾಡ್ತಾವ್ರೆ. ಏನು ಹೇಳು ನೈತ್ಯ? ನಮ್ಮ ಸ್ನೇಹಿತರು ನಾವು ಸ್ಲಮ್ ಥರ ಬದುಕ್ತಾ ಇದ್ದೀವಿ ಅಂತ. ಸ್ಲಮ್ಮಲ್ಲ, ಮೊದಲೇ ಅವ್ರು ಮಾತಾಡಿದ್ದು ನಾವು ಸ್ಲಮ್ಗಳ ಥರ ಬದುಕ್ತಾ ಇದ್ದೀವಿ ಅಂತ. ನಿಜವಾಗ್ಲೂ ಸ್ಲಮ್ಮಲ್ಲಿ ಬದುಕೋ ಜನಗಳ ಪರಿಸ್ಥಿತಿ ಹೆಂಗಿರ್ಬೋದು ಇವತ್ತು? ಅಲ್ಲ, ಅದು ನೋಡೇ ತಾನೆ ನಾವು ಹೋಲಿಕೆ ಮಾಡೋಕೆ ಸಾಧ್ಯ. ಅಲ್ಲ ಕೇಳಿ, ನೀವಿಲ್ಲ ಸ್ವಾಮಿ, ಏನಾಗುತ್ತೆ ಎತ್ತೊಳಗೆ ಮಾತ್ರ ಎರಿಗೇನೋ ಗೊತ್ತಾಗುತ್ತೆ ಅಂತ ದೊಡ್ಡವರು ಏರಿ ಹೇಳ್ತಾರೆ. ಇವರಿಗೆ ಇನ್ನೂ ಆ ಕರಾಳ ಮುಖ ಇವ್ರು ನೋಡಿಲ್ಲ. ಸರ್, ನಾನು ಕರಾಳ ಮುಖ ನೋಡಿಲ್ಲ. ನೀವು ಬರೀ ಮಾತಲ್ಲಿ ಅದಕ್ಕೋಸ್ಕರ ಅನುಭವಿಸಿದ್ದೀನಿ. ಏನ್ ಅನುಭವಿಸಿದ್ರು ಸ್ವಾಮಿ? ಇವತ್ತು ಎಷ್ಟೋ ಜನ ಬೆಂಗಳೂರಲ್ಲಿ ಆವತ್ತಿನ ದಿನ ಕೆಲಸ ಮಾಡಬೇಕು, ಅದು ಸಂಜೆ ಬರುವಂತ ಇದರಲ್ಲಿ ಊಟ ಮಾಡ್ಬೇಕು ಅಂತ ಪರಿಸ್ಥಿತಿ ಎಷ್ಟೋ ಜನ ಇದ್ದಾರೆ. ಅದನ್ನೇ ಹೇಳ್ತಾ ಇರೋದು. ಈ ಸಮೀಕ್ಷೆ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬರ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಪ್ರತಿಯೊಬ್ಬರ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಪರಿಸ್ಥಿತಿಗಳು ಆಚೆ ಬರಬೇಕು. ಸ್ಥಿತಿಗತಿಗಳ ಬಗ್ಗೆ ಸರ್ಕಾರಕ್ಕೆ ಗೊತ್ತಾಗಬೇಕು. ಸರ್, ಸಂವಿಧಾನದಲ್ಲಿ ಒಂದು ಪ್ರಮಾಣ ಮಾಡ್ತಾರೆ ಸರ್ ಇವರು. ಏನಂತ? ಸಂವಿಧಾನದಲ್ಲಿ ಪ್ರತಿಯೊಬ್ಬರು ಕೂಡ, ಪ್ರತಿಯೊಬ್ಬ ವೋಟರ್ಸ್, ಅವ್ರಿಗೆ ಯಾರ್ಯಾರು ವೋಟ್ ಮಾಡಿದಾರೋ ಅವರನ್ನ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ನಮ್ಮ ಮೇಲೆ ಕೆತ್ತೀನಿ ಅಂತಾನೆ ಇವ್ರು ನಮ್ಮ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡೋದು. ಅದು ಅವ್ರ ಕೆಲಸ ಸರ್. ಅವ್ರ ಕೆಲಸ ಅವ್ರು ಮಾಡ್ಬೇಕಲ್ವಾ? ಈಗ ಸರ್ಕಾರಕ್ಕೆ ಗೊತ್ತಾಗೋದು ಹೇಗೆ? ಕೂಲಿ ಮಾಡೋನ್ ಮಗ ಕೂಲಿ ಮಾಡ್ಕೊಂಡೇ ಇರಬೇಕು, ಜಮೀನ್ದಾರನ ಮಗ ಜಮೀನ್ದಾರನೇ ಹಾಗೆ ಬದುಕಬೇಕು ಅನ್ನೋದು ಅಸಮಾನತೆ ಅಲ್ವಾ? ಅಲ್ಲ, ಅಸಮಾನತೆ. ಮತ್ತೆ ಒಂದ್ ನಿಮಿಷ ಸರ್, ಕನಿಷ್ಠ ಈ ಜಾತಿ ಜನಗಣತಿ ಬಂದಿದ್ದಾದ್ಮೇಲಾದ್ರೂ ಕೂಡ ಬಡವ್ರ ಮಕ್ಕಳಿಗೆ ಓದುವಂತ ಅವಕಾಶಗಳು ಸಿಗ್ಲಿ. ಅವರು ಕೂಡ ಅಟ್ಲೀಸ್ಟ್ ವಿದ್ಯಾಭ್ಯಾಸ ಕೇಳ್ತಾ ಇರೋದು. ಸರ್ಕಾರಿ ಶಾಲೆಗಳನ್ನು ಮುಚ್ತವ್ರೆ. ಅಲ್ಲ ಸ್ವಾಮಿ, ಹೌದು. ಸರ್ಕಾರ ಈಗ ಪ್ರಮುಖವಾಗಿ ಇವತ್ತು ಯಾರು ವಿರೋಧ ಮಾಡ್ತಾರೆ ಸರ್? ಒಂದು ನಿಮಿಷ, ಒಂದ್ ಮಾತಿಗೆ, ಇವತ್ತು ಯಾರು ವಿರೋಧ ಮಾಡ್ತಾವ್ರಲ್ಲ, ಅವ್ರ ಮಕ್ಕಳು ಮೊಮ್ಮಕ್ಕಳು ಯಾರು ಸರ್ಕಾರ ವಿರೋಧ ಮಾಡ್ತಾ ಇಲ್ಲ ಸ್ವಾಮಿ. ಯಾರು ವಿರೋಧ ಮಾಡ್ತಾವ್ರೋ ಅವ್ರು ಯಾರು ಕೂಡ ಸರ್ಕಾರಿ ಶಾಲೆಗಳಲ್ಲೋ ಸರ್ಕಾರಿ ಆಸ್ಪತ್ರೆಗಳೋ ಸೇವೆ ತಗೊಳ್ಳುವ ಜನ ಅಲ್ಲ. ನೀವ್ ಹೇಳ್ತಿರಲ್ಲ ಯಾವುದೋ ಶತಶತಮಾನಗಳ ಕಾಲದ ತುಳಿತ ಅದು ಇದು, ಅದು ಯಾವ್ದು ನಮ್ದಲ್ಲ. ನಾವು ನಿಮ್ಗೆ ಅನುಭವಿಸ ಇಲ್ರಿ, ನೀವು ಅನುಭವಿಸ ಬಂದಿರೋದು. ನಾನು ಹಳ್ಳಿಯಿಂದ ಬಂದಿರ್ಬೋದು, ಅನುಭವಿಸ ಇಲ್ಲ ನೀವು. ಸಾಮಾಜಿಕ ನ್ಯಾಯದ ಕಲ್ಪನೆ ಗೊತ್ತಿಲ್ಲ ನಿಮ್ಗೆ. ಮಾತಾಡಬೇಡಿ, ಅದನ್ನ ಸಾಮಾಜಿಕ ನ್ಯಾಯದ ಕಲ್ಪನೆ ಗೊತ್ತಿಲ್ಲ ನಿಮ್ಗೆ. ಅಲ್ಲ, ಬರೀ ಮಾಡಿ, ನೀವು ಬರೀ ಮಾತಲ್ಲಿ ಹೇಳ್ಬೇಡಿ. ನಾನು ಹೇಳುದು, ಒಬ್ಬ ನೀವು ಸಮರ್ಥಿಸ್ತಿರಲ್ಲ ಇವತ್ತು ಸಿದ್ದರಾಮಯ್ಯನವ್ರನ್ನ. ವಿರೋಧ ಮಾಡಿದಿವ್ರಿ, ಸಮರ್ಥನೆ ಮಾಡ್ತಿಲ್ಲ, ಹೆಚ್ಚಾಗಿ ವಿರೋಧ ಮಾಡಿದ್ವಿ. ಈ ವಿಚಾರದಲ್ಲಿ ಅವರು ಸಮರ್ಥನೆ ಮಾಡ್ತಾ ಇದೀವಿ. ಈ ಕಾರ್ಯಕ್ರಮದಲ್ಲಿ ಯಾವುದೇ ಕಾರಣಕ್ಕೂ ರಾಜಕೀಯನ ಟಚ್ ಮಾಡೋದಿಲ್ಲ. ಯಾರಿಗೆ ಅನುಕೂಲ ಆಗುತ್ತೆ, ಯಾರಿಗೆ ಅನಾನುಕೂಲ ಆಗುತ್ತೆ. ಇವ್ರು ಹೇಳಿದ್ಕೆ ನಾನು ಒಂದ್ ಮಾತು ಹೇಳ್ಬಿಡ್ಬೇಕು. ಯಾಕೆ ಗೊತ್ತಾ? ಇವತ್ತು ನೋಡಿ, ಒಬ್ರು DK ಶಿವಕುಮಾರ್, ಒಬ್ರು ಕುಮಾರಸ್ವಾಮಿ, ಒಬ್ರು ಅಶೋಕ್, ಯಾರು ಕೂಡ ಒಕ್ಕಲಿಗರನ್ನ ರೆಪ್ರೆಸೆಂಟ್ ಮಾಡ್ತಾ ಇಲ್ಲ. ಇವ್ರು ಹೇಳ್ಬೋದು, ಇವ್ರು ಆಕ್ರೋಶವಾಗಿ ಏನಾರು ಹೇಳ್ಕೊಳ್ಳಿ, ವೈಯಕ್ತಿಕವಾಗಿ ಏನಾರು ಮಾಡ್ಕೊಳ್ಳಿ. ಆದ್ರೆ ನಿಜವಾಗ್ಲೂ ನಿಜವಾದ ಈ ಸಮುದಾಯ ತಬ್ಬಲಿತನ ಅನುಭವಿಸ್ತಾ ಇದೆ. ಇಷ್ಟೆಲ್ಲ ನಾಯಕರುಗಳು ಅಂತ ಹೇಳ್ತೀವಲ್ಲ, ಇದ್ರ ನಡುವೆ ನೋಡಿ ನಮ್ಮ ಸಂಘ ಅಂತದೆ ನ್ಯಾಯ ಕೊಡಿಸೋ 100 ವರ್ಷ ಸುಮ್ಮನೆ ಇರಲ್ಲ. ಪರ್ಸೆಂಟೇಜ್ ಬರ್ತಿದೆ, ಮೀಸಲಾತಿ ಇದೆಯಲ್ಲ, ಅದು ಎಲ್ಲರೂ ಮೇಲೆ ಬರ್ತಾರೆ. ಆದ್ರೆ ಇವ್ರು ಯಾರು ಕೂಡ ಸಮುದಾಯದ ಪರವಾಗಿ ಏನ್ ಮಾಡಿದಾರು ಅಂತೇಳಿ ಇವ್ರು ಹೇಳ್ತಾರೆ. ದೊಡ್ಡವ್ರ ಹೆಸರು ಹೇಳ್ಬಿಟ್ಟು ಇದು ಈ ತರ ಹೊಡಿತಾವ್ರು ನಮ್ಮನ್ನ. ನಾವು ಎಲ್ಲೂ ಹೊಡಿರಲ್ಲ, ತೆಬ್ಕೊಂಡು ಹೋಗೋರು ನಾವು ಪೋಷಣೆ ಮಾಡ್ಕೊಂಡು ಅಣ್ಣ ತಂದ್ರ ಜೊತೆ ಬಂದಿದ್ದೀವಿ. ಇವರು ಶೋಷಣೆ ಮಾಡಿದ್ರು ಅಂತ ನಮ್ಮ ಶೋಷಿತರು ಜಾತಿ ಗಣತಿಯ ವರದಿಯಿಂದಾಗಿ ಹಿಂದುಳಿದ ವರ್ಗಗಳಿಗೆ ಅನುಕೂಲ ಆಗತ್ತೆ ಅನ್ನೋದು ಒಂದು ಲೆಕ್ಕಾಚಾರ. ಆದ್ರೆ ಪ್ರಬಲ ಸಮುದಾಯ ಅಂತ ಹೇಳಿಕೊಳ್ತಾ ಇರುವಂತ ಲಿಂಗಾಯತರು, ಒಕ್ಕಲಿಗರು ಮತ್ತೆ ಬೇರೆ ಸಮುದಾಯಗಳಿಗೆ, ಇನ್ನು ಪ್ರಬಲ ಸಮುದಾಯಗಳಿಗೆ ಅದು ಹಿನ್ನಡೆ ಆಗತ್ತೆ ಅನ್ನೋ ಕಾರಣಕ್ಕಾಗಿ ವಿರೋಧ ವ್ಯಕ್ತವಾಗ್ತಿದೆ. ಹೇಗೆ? ಅಲ್ಲ, ಹಿನ್ನಡೆ ಆಗೋದಿಲ್ಲ. ನಾನು ಅದಕ್ಕೆ ಹೇಳಿದ್ದು ನೋಡಿ, ಇದು ಈ ಸಮೀಕ್ಷೆ ಇಡೀ ದೇಶದಲ್ಲಿ ಎಲ್ಲೂ ಆಗಿಲ್ಲ. ಯಾವ ರಾಜ್ಯದಲ್ಲಿ ಗಣತಿ ಮಾಡ್ಕೊಂಡಿದ್ದಾರೆ, ಮೊನ್ನೆ ಬಿಹಾರ ಮತ್ತೆ ಬೇರೆ ರಾಜಸ್ಥಾನ ಗಣತಿ ಮಾಡ್ಕೊಂಡಿದ್ದಾರೆ. ಆದರೆ ನಿಮಗೆ ಇದು 54 ಅಂಶಗಳು ನಿಜವಾಗ್ಲೂ ಈ ಸಮುದಾಯಗಳು ಇವತ್ತು ವಿರೋಧ ಮಾಡ್ತಿರೋಂಥವ್ರು ಮುಕ್ತ ಮನಸ್ಸಿನಿಂದ ಏನೆಲ್ಲ ಮಾಡಿದ್ದೀರಾ ತಗೊಂಬಂದಿಡ್ರಪ್ಪ. ಆ 54 ಅಂಶನ ಏನೇನು ತಗೊಂಡಿದ್ದೀರಾ, ಯಾವ ರೀತಿ ನೋಡಿದ್ದೀರಾ ನೀವು? ಒಂದು ಪ್ರೋಗ್ರೆಸಿವ್ ಆಗಿ ಒಂದು ಸ್ಟೇಟ್ ಅನ್ನ ಕಟ್ಟಬೇಕು, ನಾನು ಸಾಮಾಜಿಕ ನ್ಯಾಯದ ಪರ ಇರಬೇಕು ಅಂತ ಯಾವುದೇ ಸಮುದಾಯ ಇವತ್ತು ಕೊಚ್ಕೊಂತ ಇರೋರು, ಯಾರೇ ವಿರೋಧ ಮಾಡ್ತಿರೋರು, ನೀವು ಇದನ್ನ ಕೇಳಿ. ಸರ್ಕಾರ ಬಿಡುಗಡೆ ಮಾಡಿ ಇವತ್ತು ಅಲ್ಲಿ ಕ್ಲೈಮ್ಯಾಕ್ಸ್ ಇಟ್ಕೊಂಡಿದ್ದಾರೆ. ಜನರ ಕ್ಲೈಮ್ಯಾಕ್ಸ್ ಕೊಡಿ, ಜನ ನಿರ್ಧಾರ ಮಾಡ್ತಾರೆ. ಇನ್ನೂ ಚರ್ಚೆಗೆ ಬರ್ಲಿ. ಕೂತ್ಕೊಂಡಿದ ತಕ್ಷಣ ಎಲ್ಲಾರು ವಿರೋಧ ಮಾಡ್ತೀವಿ. ನೀವು 54 ಅಂಶ ನಾನು ತಿಳ್ಕೊಳಕ್ ಇಷ್ಟಪಡ್ತೀನಪ್ಪ. ಒಬ್ಬ ಮನುಷ್ಯನಾಗಿ ಮನುಷ್ಯತ್ವ ಇರೋ ನಾನು 54 ಅಂಶ ಇಟ್ಕೊಂಡಿದ್ಯಾ. ಮತ್ತೆ ನಾನು ಆಗ್ಲೇ ನಿಮ್ಗೆ ಪಾಯಿಂಟ್ ಹೇಳಿದೆ,
ಎಷ್ಟು ಎಲ್ಲರದು ಮೀಸಲಾತಿ ಜಾಸ್ತಿ ಮಾಡಿದಾರಂತೆ. ನನಗೆ ಗೊತ್ತಿಲ್ಲ, ಅದನ್ನ ಬಿಡುಗಡೆ ಮಾಡಿದ್ರೆ ನಾನು ಇವ್ರಿಗೆ ಸರ್ಟಿಫಿಕೇಟ್ ಕೊಡ್ಬೇಕಾ, ಸಿದ್ದರಾಮಯ್ಯ ಮಾಡಿದ ತಪ್ಪ ಸರಿನಾ ಅಂತ ಹೇಳ್ಬೋದಲ್ಲ, ವಿರೋಧ ಮಾಡ್ತಿರೋರು ಸರಿನಾ ತಪ್ಪ ಅಂತ ಹೇಳ್ಬೋದಲ್ಲ. ನೀವು ಬರೀ ನಂಬರು, ನಾನು ವೈಜ್ಞಾನಿಕವಾಗಿ ಮಾಡಿಲ್ಲ, ನನ್ನ ಮನೆಗೆ ಬಂದಿಲ್ಲ, ನನ್ನ ಮನೆ ರೀ ಪ್ರತಿ 10 ವರ್ಷಗಳಿಗೊಮ್ಮೆ ಜನಗಣತಿ ನಡೀತಾ ಇದೆ. ಅದರಲ್ಲಿ ಎಷ್ಟೋ ಮನೆಗಳು ಬರಲ್ಲ ಇಡೀ ದೇಶದಲ್ಲಿ, ಯಾಕಂದ್ರೆ ಕೆಲ್ಸಕ್ಕೆ ಹೋಗಿರ್ತಾರ್ರಿ, ಮನೆಯಲ್ಲಿ ಅವ್ರ ಸಮೀಕ್ಷೆಗೆ ಹೋದಾಗ ಅವ್ರು ಇರಲ್ಲ. ಕೆಲವು ಬಾರಿ ನೀವು ಪಕ್ಕದ ಮನೆಗೆ ಹೋಗ್ತಾರೆ, ಏರಿಯಾಗೆ ಅಂತ ಹೇಳಿದ್ರೆ ಒಂದು ಅದಕ್ಕೂ ಬರ್ತೀನಿ ನಿಮ್ಮ ಕ್ಲಾರಿಫಿಕೇಶನ್ ಹಂಗ್ ಬೇಕಂತ ಹೇಳಿದ್ರೆ ಆಯಾ DC-ಗಳು ಇನ್ಚಾರ್ಜ್ ತಗೊಂಡಿದ್ದಾರೆ. ನಾನು ಇನ್ನೂ ಮುಂದುವರೆದು ಹೇಳ್ತಾ ಇದ್ದೀನಿ, 54 ಅಂಶ ಮಾನದಂಡ ಯಾವುದು ನಾನು ತಿಳ್ಕೊಳಕ್ ಇಷ್ಟಪಡ್ತಾ ಇದ್ದೀನಿ ಕರ್ನಾಟಕದ ಪ್ರಜೆಯಾಗಿ. ಆಮೇಲೆ ಪ್ರತಿ ಜಿಲ್ಲೆಯಲ್ಲಿ ನೀವು ಯಾವ ರೀತಿ ಸಮೀಕ್ಷೆ ಮಾಡಿದ್ದೀರಾ ಆ ಸಮೀಕ್ಷೆನ ಬಿಡುಗಡೆ ಮಾಡಿ, ಪ್ರತಿ ಜಿಲ್ಲಾವಾರು ನೀವು ಬಿಡುಗಡೆ ಮಾಡಿ. ಆಮೇಲೆ ನೀವು ಹೇಳಿ ಇವ್ರು ನಮ್ಮನ್ನು ಹೊಡೆದ್ರು, ನಮ್ಮನ್ನು ಬಡಿದ್ರು, ನಮ್ಮನ್ನು ಕಿತ್ಕೊಂಡ್ರು, ನಮ್ಮ ಬಾಯಿಗೆ ಮಣ್ಣು ಹಾಕಿದ್ರು, ನೀವು ಹೇಳಿದ್ರೆ ನಾನು ಸ್ವಾಗತ ಮಾಡ್ತೀನಿ. ಆದರೆ ವೈಜ್ಞಾನಿಕವಾಗಿಲ್ಲ ಅಂದ್ರೆ ನನ್ನ ಹತ್ರ ಎಲ್ಲ ರಿಪೋರ್ಟು ಇದೆ. ಇದರಲ್ಲಿ ಇರೋದು ನೋಡಿದ್ರೆ ಎಲ್ಲರೂ ಹೊಡೆದಾಡ್ಕೊಬೇಕು, ಇಡೀ ಕರ್ನಾಟಕ ಅಶಾಂತಿಯಿಂದ ಕೂತ್ಕೊಂಡು ಹೊಡೆದಾಡ್ಕೋಬೇಕು ಎಲ್ಲ ಸಮುದಾಯಗಳು. ನೀವು ಕೊಟ್ಟಿರೋ ಮೀಸಲಾತಿನೇ ಅವೈಜ್ಞಾನಿಕವಾಗಿದೆ 70 ವರ್ಷದಿಂದ. ಇದನ್ನು ಯಾವ ಸಮುದಾಯದವರು ಯಾವ ರಾಜಕೀಯ ನಾಯಕರು ಪ್ರಶ್ನೆ ಮಾಡ್ತಾ ಇಲ್ಲ. ಇವತ್ತೊಂದು ಸಮೀಕ್ಷೆ ಬಂದಿದೆ ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳಿದೆ 95ರಲ್ಲಿ ಕಾನೂನು ಬರ್ಕೊಂಡಿದ್ದೀವಿ ನಾವು, ಪ್ರತಿ 10 ವರ್ಷಗಳಿಗೊಮ್ಮೆ ಸಮೀಕ್ಷೆ ಆಗ್ಬೇಕು ಅಂತ ಬರ್ಕೊಂಡಿದ್ಮೇಲೆ ಒಕ್ಕಲಿಗ ಸಮುದಾಯ CM ಬಂದ್ರು, ಲಿಂಗಾಯತ್ ಸಮುದಾಯ CM ಅವರು ಬಂದ್ರು. ಯಾಕೆ ನೀವು ನ್ಯಾಯ ಕೊಡಲಿಲ್ಲ? ಇವತ್ತು ವಿರೋಧ ಮಾಡೋದಕ್ಕೆ ಸಮುದಾಯದ ಪರ ಬ್ಯಾಟಿಂಗ್ ಮಾಡ್ಕೊತಿದ್ದೀರಾ, ಸಮುದಾಯದ ಪರ ಬ್ಯಾಟಿಂಗ್ ಮಾಡ್ಕೊತಾ ಇದ್ದೀರಾ. ನಿಮ್ಗೆಲ್ಲಾ ಸಮುದಾಯದವರು ಓಟ್ ಹಾಕಿ ಗೆಲ್ಸಿದ್ದಲ್ವೇನ್ರಿ? ನಿಮ್ ಸಮುದಾಯ ಓಟ್ ಹಾಕಿ ನಾನು ನಿಮ್ಮನ್ನು ಗೆಲ್ಸಿತ್ತು. ಇವತ್ತು ರಾಜಕೀಯ ಮಾಡೋರು ನಾನು ಕೇಳ್ತಾ ಇದ್ದೀನಿ, ನಾನು ಒಬ್ಬ ಹಿಂದುಳಿದ ವರ್ಗದ ವಿದ್ಯಾರ್ಥಿಯಾಗಿ ನಾನು ಕೇಳ್ತಾ ಇದ್ದೀನಿ, ನ್ಯಾಯ ಕೊಡಿ. ಇಂಥದ್ದು ಯಾವ ಸಮೀಕ್ಷೆನೂ ಇಲ್ಲ. ಸಮೀಕ್ಷೆಗಳ ಬಗ್ಗೆ ತಿಳ್ಕೊಳ್ಳಿ, ಕರ್ನಾಟಕಕ್ಕೆ ಮಾದರಿ ಆಗ್ಬೇಕ್ರಿ. ಅದ್ರಲ್ಲಿ ತಪ್ಪಿದ್ರೆ ನೀವೆಲ್ಲ ತಿಳ್ಕೊಂಡು A to Z ತಿಳ್ಕೊಂಡು ನೀವು ವಿರೋಧ ಮಾಡಿ, ನಾವು ಸೇರ್ಕೊಂತೀವಿ. ಅದನ್ನ ಬಿಟ್ಟು ವರದಿ ಬರಕ್ ಮುಂಚೆ ಧಮಕಿ ಹಾಕೋದು ಸರ್ಕಾರದಲ್ಲಿ. ರಾಹುಲ್ ಗಾಂಧಿ ಅವರು ನೋಡಿದ್ರೆ ಓದ್ ಕಡೆ ಬಂದ್ ಕಡೆ ಸಂವಿಧಾನ ತೋರಿಸ್ಬಿಟ್ಟು ನಾವು ಸಾಮಾಜಿಕ ನ್ಯಾಯ ಕೊಡ್ತೀವಿ ಅಂತ ಹೇಳಿದ್ರೆ, ನಿಮ್ಮ ನಾಯಕರುಗಳು, ನಿಮ್ಮ ಸಮುದಾಯದ ನಾಯಕರು ವಿರೋಧ ಮಾಡ್ಕೊಂಡು ಇನ್ನೊಂದು ಸಮೀಕ್ಷೆ ಬರಬೇಕು ಅಂತ ಹೇಳಿ ನೀವು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಿದ್ರೆ ನಾಚಿಕೆ ಆಗ್ಬೇಕು ನಿಮ್ಗೆ. ಈಗ ಏನ್ ನಡೀತದೆ, ಸಿದ್ದರಾಮಯ್ಯನವ್ರಿಗೆ ಇದು ದೊಡ್ಡ ಕಳಂಕ ಆಗ್ತದೆ ಮುಂದಿನ ದಿವಸದಲ್ಲಿ. ಯಾಕಂತ ಹೇಳಿದ್ರೆ 2015ರಲ್ಲಿ ನೀವು ತಂದ ಕಳಂಕ ಬೇರೆ ಸಮುದಾಯದವ್ರದ್ದು ಇದೆ, ನಾನು ಸಿದ್ದರಾಮಯ್ಯನವ್ರದ್ದು ಅಂತ ಹೇಳ್ತಾ ಇಲ್ಲ. ಅವರಾದ್ರೂ ಒಂದು ಇದ್ರಲ್ಲಿ ನಾನು ಯಾಕೆ ಒಪ್ತೀನಿ, ಒಂದು ಪಾಯಿಂಟ್ ಅಲ್ಲಿ ಒಪ್ತೀನಿ, ಅವರು ಇದನ್ನ ಮಾಡೋದಕ್ಕೆ ಮನ್ಸು ಮಾಡಿದ್ರು ಅಷ್ಟೇ. ಇವತ್ತು 2 ಅವರಾದ ನಂತರ ಬಂದವರು ಇಮಿಡಿಯೇಟ್ ಆಗಿ ಕುಮಾರಸ್ವಾಮಿ ಅವ್ರು ಯಾಕೆ ತಗೊಳ್ಳಿಲ್ಲ? ಒಕ್ಕಲಿಗ ನಾಯಕರು ನಾನು ಕೇಳ್ತಾ ಇದ್ದೀನಿ. ಈಗ ಯಡಿಯೂರಪ್ಪನವರು ಲಿಂಗಾಯತ ನಾಯಕರು ವಿರೋಧ ಮಾಡ್ತಿದ್ದೀರಾ, ನೀವು ಸಮುದಾಯ ಪರವಾಗಿ ಪಾಪ ಇದ್ದೇ ಇರ್ತಾರೆ, ನೀವ್ ಯಾಕೆ ಸಾರ್ ಮಾಡ್ಲಿಲ್ಲ? ಇವಾಗ ನೀವು ಇಷ್ಟೆಲ್ಲ ಮಾಡ್ದಂಗೆ ಇದನ್ನ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಟು ಇವತ್ತು 10 ವರ್ಷ ಇಟ್ಬಿಟ್ಟು 10 ವರ್ಷದ ಹಳೆ ಡಾಟಾ, 30 ವರ್ಷದ ಹಳೆ ಡಾಟಾ ಇಟ್ಕೊಂಡು ನಮ್ಮ ಮೀಸಲಾತಿ ಕೊಟ್ಟು ಚಳ್ಳೆಹಣ್ಣು ತಿನ್ಸಿದಿರ ರಾಜಕೀಯ ನಾಯಕರು ನೀವು. 10 ವರ್ಷ ಹಳೇದಾಗಿದ್ದಕ್ಕೆ ಇಷ್ಟು ವೈಜ್ಞಾನಿಕವಾಗಿರೋದನ್ನ ನೀವು ಇಟ್ಕೊಂಡು ನೀವು ಒಂದು ನಿರ್ಧಾರ ತಗೊಳಕ್ ಆಗ್ತಾ ಇಲ್ಲ ಸರ್ಕಾರಕ್ಕೆ ಅಂತ ಹೇಳಿದ್ರೆ ನಾಚಿಕೆ ಆಗ್ಬೇಕಾಗ್ತದೆ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ. ಯಾಕಂದ್ರೆ ಇದು ಇನ್ನೂ ಕಾಲಾವಕಾಶ ಇದೆ. ಎಲ್ಲ ಜಾತಿ ಸಮುದಾಯದ ನಾಯಕರು ಮತ್ತೆ ಹಿಂದುಳಿದ ವರ್ಗದವರು ಅವರೆಲ್ಲ ಮುಕ್ತ ಮನಸ್ಸಿನಿಂದ ಇದನ್ನು ಸ್ವಾಗತ ಮಾಡಬೇಕಾಗ್ತದೆ. ಸಂಪೂರ್ಣ ವರದಿಯನ್ನು ಜಿಲ್ಲಾವಾರು ಎಲ್ಲ ಅಂಕಿಅಂಶನ ಬಿಡುಗಡೆ ಮಾಡಿ ಆ ಒಂದು ಅಂಶಗಳ ಚರ್ಚೆ ಆಗಿ ಅವ್ರು ಮತ್ತೊಂದು ಸಮೀಕ್ಷೆ ಮಾಡ್ತಾರೋ ಇನ್ನೊಂದು ಮಾಡ್ತಾರೋ ನೋಡೋಣ. ಈಗ ಎಲ್ಲರೂ ಪಾಪ ವಿರೋಧ ಮಾಡ್ತಿದ್ರಲ್ಲ, ಮುಂದಿನ 10 ವರ್ಷಕ್ಕಾದ್ರೂ ಯಾರು ಮಾಡ್ತಾರೆ ನಾಯಕರು ಅಂತೇಳಿ ಅವತ್ತಿನ್ನು ಚರ್ಚೆ ಮಾಡಿ. ಇವಾಗ ಎಲ್ಲರೂ ಇದೀವಿ, ಇವಾಗ ಪಾಪ ಅಲರ್ಟ್ ಆಗಿದ್ದೀವಿ, ನಮ್ಮ ಅಂಕಿ ಸಂಖ್ಯೆಗಳ ಮೇಲೆ ನಾವು ತುಂಬಾ ಅಲರ್ಟ್ ಆಗಿದ್ದೀವಿ. ನೋಡೋಣ ಇನ್ನು ಯಾರ್ಯಾರು ಮಾಡ್ತಾರೆ. ಇವಾಗ ಮಾಡಿರೋದೆಲ್ಲ ತಪ್ಪೆಲ್ಲ ಇವರೇನೆ, ಈ ಸಮುದಾಯದ ನಾಯಕರುಗಳೇ ಮಾಡಿದ್ದಾರೆ. ಇವತ್ತು ಬಂದ್ಬಿಟ್ಟು ಸಮುದಾಯದ ಬೆನ್ನ ನಿಂತ್ಕೊಂಡು ಕಣ್ಣೀರು ಓಡಿಸ್ಕೊಂಡು ನನ್ನ ಸಮುದಾಯ ಹಿಂಗಾಗೋಯ್ತಲ್ಲ, ಈ ಸಮುದಾಯ ನಿಮ್ಗೆ ಅಧಿಕಾರ ಕೊಟ್ಟಾಗ ಏನ್ರಿ ಮಾಡ್ತಿದ್ರಿ ಅಲ್ವಾ? ಸೊ ಆದ್ದರಿಂದ ಇದು ಒಂದು ಸಮೀಕ್ಷೆ. ವರದಿ ಒಂದು ಕ್ಲಾರಿಫೈ ಕೊಡ್ಬೇಕು ಅವರಿಗೆ. ಈ ವರದಿಯಲ್ಲಿ ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗೋದು ಇಲ್ಲ. ನನಗೆ ಅದು ಗೊತ್ತಿರೋದು, ಅದನ್ನ ನೀವು ಬಿಡುಗಡೆ ಮಾಡಿದ್ರೆ ನಾನು ಹೇಳ್ಬೋದು, ಸರ್ಟಿಫಿಕೇಟ್ ಕೊಡ್ಬೋದು ಇದಕ್ಕೆ. ರಮೇಶ್, ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಂಪುಟ ಸಭೆ ಆರಂಭ ಆಗುತ್ತೆ. ಬಟ್ ಸಚಿವರ ಅಭಿಪ್ರಾಯ ಏನಿರಬಹುದು, ಬಟ್ ನಿಮ್ಮ ನಿಲುವು ಏನು ಅಂದ್ರೆ ಈ ವರದಿಯ ಬಗ್ಗೆ? ಸರ್, ಈಗ ಒಂದಷ್ಟು ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಇರುವಂಥವ್ರು, ಒಂದಷ್ಟು ಹಿಂದುಳಿದ ವರ್ಗಗಳ ಮಿನಿಸ್ಟ್ರುಗಳು ಇದ್ರ ಪರ ಇದ್ದಾರೆ. ಒಂದಷ್ಟು ಭಾಳ ನೇರವಾಗಿ ಹೇಳ್ಬೇಕಂತಂದರೆ
ಆ ಲಿಂಗಾಯತ ಸಮಾಜದಿಂದ ಬಂದಂಥ ಸಚಿವರುಗಳು ನಾನು ಇಡೀ ಕರ್ನಾಟಕಕ್ಕೆ ಮಂತ್ರಿಗಳು ಅನ್ನೋದನ್ನು ಮರೆತು ಒಂದು ಸಮುದಾಯಕ್ಕೆ ಮಂತ್ರಿಗಳು ಅನ್ನೋ ಥರ ಬಿಂಬಿಸ್ಕೊಂಡು ಓಡಾಡ್ತಾ ಇದ್ದಾರೆ ಇವತ್ತು. ಯಾಕಂದರೆ ಅವ್ರಿಗೆ ರಾಜಕಾರಣ ಅಷ್ಟೇ ಮುಖ್ಯ. ನಾನು ಮಂತ್ರಿ, ಆ ಮಂತ್ರಿ ಪದವಿ ಅಂದರೆ ಏನಂತ ಗೊತ್ತಾಗ್ತಲ್ಲ ಅವ್ರಿಗೆ. ಭಾಳ ನೇರವಾಗಿ ಅವ್ರು ವಿರೋಧ ಮಾಡ್ತಾ ಇರುವಂಥದ್ದು. ಈಗ ಮೊನ್ನೆ ಶಾಮನೂರು ಶಿವಶಂಕರಪ್ಪ ಹಸಿವು ಬಡತನದ ಬಗ್ಗೆ ಅವ್ರಿಗೆ ಏನಾದ್ರು ಅರಿವಿದೆಯಾ? ಒಬ್ಬ ಅಷ್ಟು ಮೇಲ್ಪಂಕ್ತಿಯಲ್ಲಿ ಎಲ್ಲ ಥರದ ಅಧಿಕಾರಗಳನ್ನು ಅನುಭವಿಸೋಂಥದ್ದು ಅವರು ಇವತ್ತು ಇದನ್ನು ಸ್ವಾಗತ ಮಾಡಬೇಕಾಗಿತ್ತು. ಅವ್ರ ಸರ್ಕಾರಕ್ಕೆ ಅದೊಂದು ಶ್ರೇಯಸ್ಸು. ಇವತ್ತು ಅವರು ಮೊದಲೇ ಇವರು ನೀವು ತಾವೇ ಹೇಳ್ದಂಗೆ ಪ್ರಣಾಳಿಕೆ ಘೋಷಣೆ ಮಾಡಿದಾಗ ಯಾಕೆ ಇವರು ವಿರೋಧ ಮಾಡಲಿಲ್ಲ? ಆ ಪ್ರಣಾಳಿಕಾ ಸಮಿತಿ ಅಧ್ಯಕ್ಷರು ಯಾರೆಲ್ಲ ಆಗಿದ್ರು? ಅವತ್ತು ಯಾಕೆ ಇವರು ಇದೆಲ್ಲ ಅದನ್ನು ಮಾಡಬಾರ್ದು ಅಂತ ಅವ್ರು ಹೇಳ್ಬೋದಾಗಿತ್ತಲ್ಲ. ನೀವು ಸರ್ಕಾರ ಈಗ ಇದನ್ನ ರಾಜ್ಯದ ಜನತೆಗೆ ಏನು ಭರವಸೆ ಕೊಟ್ಟಿದ್ರಿ? ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಜಾತಿ ಜನಗಣತಿಯನ್ನು ನಾವು ಮಾಡ್ತೇವೆ ಅಂತ. ಸೊ ಜನ ನಿಮಗೆ ಓಟ್ ಹಾಕಿ ಗೆಲ್ಲಿಸಿದ ಮೇಲೆ ಆ ಜನಗಳಿಗೆ ನೀವು ನ್ಯಾಯ ಕೊಡಬೇಕಲ್ವಾ? ಇದೊಂದು ಭಾಗ ಅಲ್ವಾ? ಇವತ್ತು ನಿಮ್ಮದೇ ಸರ್ಕಾರದಲ್ಲಿ ನಿಮ್ಮದೇ ಸಚಿವರು ಇದನ್ನು ವಿರೋಧ ಮಾಡ್ತಾರೆ ಅಂತಂದರೆ ಹಾಗಾದ್ರೆ ನೀವು ಯಾರ ಪರ? ಆಗ ನೀವು ಸಂವಿಧಾನ ವಿರೋಧಿಗಳಲ್ವ? ನೀವು ನಿಮ್ಮ ನಡೆ ಸಂವಿಧಾನ ವಿರೋಧಿ ನಡೆ ಅಲ್ವಾ ಅದು? ಅಟ್ಲೀಸ್ಟ್ ಈಗ ಯಾವ ಕಾರಣಕ್ಕೆ ನೀವು ವಿರೋಧ ಮಾಡ್ತೀರಾ ಅಂತೇಳಿ ಸ್ಪಷ್ಟಪಡಿಸ್ಬೇಕಲ್ವಾ? ಸ್ನೇಹಿತರು ಭಾಳ ಚೆನ್ನಾಗಿ ಹೇಳಿದ್ರು. 54 ಅಂಶಗಳನ್ನು ಇಟ್ಕೊಂಡಿದ್ದನ್ನ ಸಮೀಕ್ಷೆ ಮಾಡಲಾಗಿದೆ. ಪ್ರತಿಯೊಬ್ಬರ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸ್ಥಿತಿಗತಿಗಳು, ಅವರ ಜೀವನ ಸ್ಥಿತಿಗತಿಗಳು, ಅವರ ಜೀವನ ರೀತಿ ಸ್ಥಿತಿಗತಿಗಳ ಬಗ್ಗೆ ಇವತ್ತು ಅಧ್ಯಯನ ಮಾಡಿದ ಪ್ರಶ್ನೆ ಒಂದೇ ವರ್ಡಲ್ಲಿ, ಈ ಒಂದು ಜಾತಿ ಗಣತಿಗೆ ನಿಮಗೆ ಒಪ್ಪಿಗೆ ಇದೆಯಾ ಇಲ್ಲ? ಅಲ್ಲ ನಮ್ಮ ಸ್ನೇಹಿತರು ಅಲ್ಲ ಎಕ್ಸ್ಟ್ರಾ ಬೇಡ, ಓಕೆನಾ ಇಲ್ಲ? ಅಲ್ಲ ಎಲ್ಲ ಈ ಥರ ಸಮೀಕ್ಷೆಗಳು ಆಗಬೇಕು. ಪ್ರತಿಯೊಂದು ಒಬ್ಬಂದು ಅವನ ಮೇಲೆ ಇವತ್ತು ಜಾರಿ ಆಗಬೇಕು, ಅಂಗೀಕಾರ ಆಗಬೇಕು ಅಂತ ಆಗಬೇಕು. ಆದ್ರೆ ಇವ್ರು ಹೇಳ್ತಾರಲ್ಲ, ಯಾರ ಮನೆಗೂ ಹೋಗದೆ ವೈಜ್ಞಾನಿಕವಾಗಾಯ್ತು ಅಂತ ಹೇಳ್ತಾರಲ್ಲ, ಇವತ್ತು ಸದನದಲ್ಲಿ ವಿಶೇಷವಾದ ಅಧಿವೇಶನ ಕರೀಬೇಕು, ಅದರ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗಲಿ. ಅದರ ನಂತರ ಜನತಾ ನ್ಯಾಯಾಲಯದ ಮುಂದೆ ಬಿಡಬೇಕು. ಹೌದು, ಜನಗಳ ಅಭಿಪ್ರಾಯನೇ ಅಂತಿಮ. ಜನಗಳು ತೀರ್ಮಾನ ಮಾಡಲಿ, ಚರ್ಚೆ ಆಗಲಿ, ಜನಗಳು ತೀರ್ಮಾನ ಮಾಡಲಿ. ಬಟ್ ಅದನ್ನ ಮಾಡದೇನೆ ಅದನ್ನ ವಿರೋಧ ಮಾಡೋದು ಏನ್ ಗೊತ್ತಾ? ಪದ್ಧತಿ ಅಲ್ಲ. ಏಕಾಏಕಿ ಏನೇ ಸ್ವೀಕರಿಸಬೇಕಾದ್ರೂ ಜನತಾ ನ್ಯಾಯಾಲಯ. ಥ್ಯಾಂಕ್ ಯು ವೆರಿ ಮಚ್ ಸರ್. 3 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮ ಚರ್ಚೆ ಆಗಲಿ ಜಾಯ್ನ್ ಆಗಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರು, ಯಾಕೆ ಈ ರೀತಿಯ ಜಟಾಪಟಿ, ಯಾಕೆ ಈ ರೀತಿ ಪರಾವಿರೋಧ ಚರ್ಚೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅವೈಜ್ಞಾನಿಕವಾಗಿದೆ ಅನ್ನುವಂಥ ಒಂದೇ ಒಂದು ಕಾರಣ ಬಿಟ್ಟರೆ ಬೇರೆ ಏನೂ ಇಲ್ಲ. ಅಂದರೆ ನೋಡಿ ಯಾವ ಒಂದು ವಿಪರ್ಯಾಸ ಹೇಗೆ ಅಂಥೇಳಿ, ಈ ಮೀಸಲಾತಿಯ ಹೆಚ್ಚಳವನ್ನು ಮಾಡ್ತಾ ಇದ್ರು ಕೂಡ ಇದರ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಈಗ ಮೀಸಲಾತಿ ಕೊಟ್ಟಿಲ್ಲ ಅಂತೇಳಿ ಅದಕ್ಕೆ ವಿರೋಧ ಮಾಡೋದು ಬೇರೆ ಥರ, ಬಟ್ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಬೇಡ ಅಂತ ಹೇಳೋದಿದೆಯಲ್ಲ. ಬಟ್ ಯಾವ ರೀತಿ ಮೈಂಡ್ ಸೆಟ್ ಇದೆ ಅನ್ನೋದು ಗೊತ್ತಿಲ್ಲ. ಬಟ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಂಪಾರ್ಟೆಂಟ್ ಅಂದರೆ ಸಚಿವ ಸಂಪುಟ ಸಭೆ ಆರಂಭ ಆಗುತ್ತೆ, ಅಲ್ಲಿ ಎಲ್ಲ ಸಚಿವರ ಮಾಹಿತಿಯನ್ನು ಪಡೆಯಲಾಗುತ್ತೆ. ಅದಾದ ನಂತರ ಬಹುಶಃ ಅಲ್ಲಿ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.